ಸ್ನೇಹಿತರೆ ನಮಸ್ಕಾರ. ಪರೀಕ್ಷೆ ದಿನಗಳು ಬಹಳ ಹತ್ತಿರದಲ್ಲಿ ಬಂದುಬಿಟ್ಟಿದೆ. ಈ ಸಮಯದಲ್ಲಿ ನಿಮಗೆ ಭಾಳಷ್ಟು ಗೊಂದಲಗಳಾಗ್ತವೆ. ಗೊಂದಲಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಒಂದಷ್ಟು ಪ್ರಶ್ನೆಗಳನ್ನು ನಾವು ರಿವಿಷನ್ ಮಾಡೋಣ. ಓಕೆ, ಅದನ್ನು ನೀವು ಜಸ್ಟ್ ಒಂದು ಸರಿ ನೋಡಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಡಿಸೆಂಬರ್ 2024ರಿಂದ ಅಂಚೆ ಕಚೇರಿಗಳ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುವ ಹೊಸ ನಿಯಮಗಳ ಅಧಿಕೃತ ಶೀರ್ಷಿಕೆ ಅಫಿಷಿಯಲ್ ಟೈಟಲ್ ಏನು ಅನ್ನೋಂಥದ್ದಿದೆ. ಏನು ಅಫಿಷಿಯಲ್ ಟೈಟಲು? ಇಲ್ಲಿ ಡಿಸೆಂಬರ್ 2024ರಿಂದ ಚೇಂಜ್ ಆಗಿದೆ. ಪಿ ಒ ರೆಗ್ಯುಲೇಷನ್ಸ್ 2024 ಅಂತ ಕರಿತೀವಲ್ಲ, ಅದರ ಅಫಿಷಿಯಲ್ ಟೈಪಿಂಗ್ ಏನು? ಆಪ್ಷನ್ ಸಿ. ಏನೋ ಅಂಚೆ ಕಚೇರಿ ನಿಯಮಗಳು 2024. ನೆನ್ಪಿಟ್ಕೊಳ್ಳಿ. ನಿಮಗೆ ಏನೇನೋ ಕೊಡ್ತಾರೆ, ನಿಯಂತ್ರಣಗಳಂತೆ, ಭಾರತೀಯ ಅಂಚೆ ಕೋಡ್ ನಿಯಮಗಳಂತೆ, ಈ ರೀತಿ. ಆದರೆ ಅಂಚೆ ಕಚೇರಿ ನಿಯಮಗಳು ಇಂಗ್ಲೀಷ್ನಲ್ಲಿ ದಿ ಪೋಸ್ಟ್ ಆಫೀಸ್ ರೂಲ್ಸ್ 2024 ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಾ? ಪೋಸ್ಟ್ ಆಫೀಸ್ ರೂಲ್ಸ್ ಎಷ್ಟು? 2024. ಆಪ್ಷನ್ ಸಿ ಮೊದಲನೇದಕ್ಕೆ. ಎರಡನೇ ಪ್ರಶ್ನೆ, ಪೋಸ್ಟ್ ಆಫೀಸ್ ರೂಲ್ಸ್ 2024 ಯಾವ ಕಾಯ್ದೆಯ ಅಡಿಯಲ್ಲಿ ಜಾರಿಗೆ ತರಲಾಗಿದೆ? ಈ ರೂಲ್ಸ್ ಬಂದ್ವಲ್ವಾ, ಅದು ಮುಂಚೆ ಯಾವ ಕಾಯ್ದೆ ಇತ್ತು? ಪೋಸ್ಟ್ ಆಫೀಸ್ ಆ್ಯಕ್ಟ್ 2023. ಓಕೆ, ಹೊಸ ಕಾಯ್ದೆ ಏನಿದೆ ಅದು ಪೋಸ್ಟ್ ಆಫೀಸ್ ಆ್ಯಕ್ಟ್ 2023 ಅಡಿಯಲ್ಲಿ ಜಾರಿಗೆ ತರಲಾಗಿದೆ. ಓಕೆ, ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪೋಸ್ಟ್ ಆಫೀಸ್ ರೂಲ್ಸ್ 2024 ಯಾವ ದಿನಾಂಕದಿಂದ ಜಾರಿಗೆ ಬಂದಿದೆ? ಯಾವ ದಿನಾಂಕದಿಂದ ಜಾರಿಗೆ ಬಂದಿದೆ? 16/12/2024. ಆಪ್ಷನ್ ಸಿ. ಮೂರನೇದು ಆಪ್ಷನ್ ಸಿ. ಮೊದಲನೇದು ಆಪ್ಷನ್ ಸಿ. ಅಂಚೆ ಕಚೇರಿ ನಿಯಮಗಳು 2024 ಅಂತಾಯಿತು. ಆ ನಿಯಮಗಳಿಗೆ ಆ್ಯಕ್ಟ್ ಅಂತ ಇರುತ್ತೆ. ಆ ಆ್ಯಕ್ಟ್ ಯಾವುದು? ಪೋಸ್ಟ್ ಆಫೀಸ್ ಆ್ಯಕ್ಟ್ 2023 ಅಂತ. ಓಕೆ, ಮತ್ತು ದಿನಾಂಕ ಕೇಳಿದ್ದಾನೆ. ಯಾವ ದಿನಾಂಕದಂದು ಜಾರಿಗೆ ಬಂದಿದೆ? 16/12/2024. ಪೋಸ್ಟ್ ಆಫೀಸ್ ರೂಲ್ಸ್ 2024 ಯಾವ ಹಳೆಯ ನಿಯಮಗಳನ್ನು ರದ್ದುಗೊಳಿಸಿದೆ? ಸೇಮ್. ಏನು ಹಳೆಯ ನಿಯಮಗಳು? ಮುಂಚೆ ಯಾವುದಿತ್ತು? ಇಂಡಿಯಾ ಪೋಸ್ಟ್ ಆಫೀಸ್ ರೂಲ್ಸ್ 1933 ಅಂತ ಇತ್ತು. ಓಕೆ, ಈಗ ಏನು ಪೋಸ್ಟ್ ಆಫೀಸ್ ರೂಲ್ಸ್ 2024 ಬಂದಿದೆ, ಅದಕ್ಕಿಂತ ಇಂಡಿಯನ್ದಂಥ ರೂಲ್ಸ್ ಯಾವುದು? ಪೋಸ್ಟ್ ಆಫೀಸ್ ರೂಲ್ಸ್ 1933. ಅದನ್ನು ಅದು ರದ್ದುಗೊಳಿಸಿದೆ. ನಾಲ್ಕನೇ ಪ್ರಶ್ನೆಗೆ ಆಪ್ಷನ್ ಯಾವುದು? ಸಿ. ಓಕೆ, ಐದನೇ ಪ್ರಶ್ನೆ ಕಾಣಿಸ್ತಿದೆಯಲ್ಲ? ಕಾಣಿಸ್ತಿದೆ ಮತ್ತು ಕೇಳಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಐದನೇ ಪ್ರಶ್ನೆ ಯಾವುದು? ಪೋಸ್ಟ್ ಆಫೀಸ್ ರೂಲ್ಸ್ 2024 ಮುಖ್ಯ ಉದ್ದೇಶ ಏನು? ಖಾಸಗೀಕರಣ, ಸಿಬ್ಬಂದಿ ಕಡಿತ, ಆಧುನಿಕ ಮತ್ತು ಸರಳ ಪರಿಣಾಮಕಾರಿ ಪೋಸ್ಟಲ್ ಸೇವೆಗಳ ರದ್ದುಪಡಿಸಿಕೆನೋ? ಯಾವುದೇ ಕಾರಣಕ್ಕೂ ಖಾಸಗೀಕರಣ, ಸಿಬ್ಬಂದಿ ಕಡಿತ ಅಂದರೆ ರ್ಯಾಷನಲೈಸೇಷನ್ ಅಂತ ಕರೀತಾರೆ. ಆದರೆ ಇಲ್ಲಿ ಮುಖ್ಯ ಉದ್ದೇಶ ಆಧುನಿಕ, ಸರಳ ಮತ್ತು ಪರಿಣಾಮಕಾರಿ ಪೋಸ್ಟಲ್ ಸೇವೆಯನ್ನು ಕೊಡುವಂಥದ್ದಾಗಿದೆ. ಹಾಗಾಗಿ 24/48 ಸ್ಪೀಡ್ ಪೋಸ್ಟ್ ಎಲ್ಲ ಜಾರಿಗೆ ಬಂದಿರುವಂಥದ್ದು. ಪೋಸ್ಟ್ ಆಫೀಸ್ ರೂಲ್ಸ್ 2024ರಲ್ಲಿ ರೂಲ್ಸ್ ಅಂದರೆ ಏನು? ರೂಲ್ಸ್ ಅಂದರೆ ಏನಂತ ಕರಿತೀವಿ? ರೂಲ್ಸ್ ಅಂದರೆ ಪೋಸ್ಟಲ್ ಸೇವೆಗಳ ಸಾಮಾನ್ಯ ಕಾನೂನು ನಿಯಮಗಳನ್ನು ನಾವು ರೂಲ್ಸ್ ಅಂತ ಕರಿತೀವಿ. ಆಪ್ಷನ್ ಸಿ. ಏಳನೇ ಪ್ರಶ್ನೆ, ಪೋಸ್ಟ್ ಆಫೀಸ್ ರೆಗ್ಯುಲೇಷನ್ಸ್ ಅಂದ್ರೇನು? ಬೇಸಿಕ್ ಪ್ರಶ್ನೆ, ಇದನ್ನೇ ತಿಳ್ಕೋಬೇಕು. ರೂಲ್ಸ್ ಅಡಿಯಲ್ಲಿ ರೂಪಿಸಲಾದ ವಿವರವಾದ ಕಾರ್ಯಾಚರಣೆಯ ನಿಯಮಗಳು. ರೂಲ್ಸು ರೆಗ್ಯುಲೇಷನ್ಸ್ ಎರಡೂ ಅರ್ಥ ಒಂದೇ ಬರುತ್ತೆ. ಅರ್ಥ ಆಯ್ತಾ? ರೂಲ್ಸ್ ಫಸ್ಟು ಏನೋ ಕಾಯ್ದೆ ಆಗಬೇಕು. ಕಾಯ್ದೆ ಅದನ್ನು ಆ್ಯಕ್ಟ್ ಅಂತ ಕರಿತೀವಿ. ಅದಾದಮೇಲೆ ನಿಮಗೆ ರೂಲ್ಸ್ ಬರುತ್ತೆ. ಪೋಸ್ಟ್ ಆಫೀಸ್ ರೂಲ್ಸ್ 2024 ಅಡಿಯಲ್ಲಿ ರೂಲ್ಸ್ ಅಂದ್ರೇನು? ಪೋಸ್ಟಲ್ ಸೇವೆಗಳ ಸಾಮಾನ್ಯ ಕಾನೂನು ನಿಯಮಗಳು. ಓಕೆ, ಪೋಸ್ಟ್ ಆಫೀಸ್ ರೆಗ್ಯುಲೇಷನ್ಸ್ ಅಂದ್ರೇನು? ಮತ್ತೆ ಅದೇ ಪ್ರಶ್ನೆ ಕೇಳಿಸಿದ್ದಾನೆ. ರೂಲ್ಸ್ ಅಡಿಯಲ್ಲಿ ರೂಪಿಸಲಾದ ವಿವರವಾದ ಕಾರ್ಯಾಚರಣಾ ನಿಯಮಗಳು. ನೋಡಿ, ಕಾನೂನು ನಿಯಮಗಳು ಅಂತ ಕೊಟ್ಟಿದ್ದಾನಲ್ಲಿ, ಇಲ್ಲಿ ಕಾರ್ಯಾಚರಣಾ ನಿಯಮಗಳು ಅಂತ ಕೊಟ್ಟಿದ್ದಾನೆ. ಎರಡೂ ಒಂದೇ. ಕಾರ್ಯಾಚರಣೆ ಅಂದ್ರೇನು? ಆಪ್ರೇಷನ್ ಮಾಡೋಂಥದ್ದು, ಅಂದರೆ ಅದನ್ನು ಫಾಲೋ ಮಾಡೋವಂಥದ್ದು. ನಿಯಮ 2ರ ಪ್ರಕಾರ ಕಾಯ್ದೆ ಎಂಬ ಪದವು ಯಾವ ಶಾಸನವನ್ನು ಸೂಚಿಸುತ್ತದೆ? ಇಲ್ಲಿ ನಿಮಗೆ ನಿಯಮಗಳು ಬೇಕಾಗಿಲ್ಲ ಪಿ ಒ ರೆಗ್ಯುಲೇಷನ್ಸ್ಗಳಲ್ಲಿ, ಬಟ್ ಅರ್ಥ ನೀವು ತಿಳ್ಕೊಳ್ಳೋದನ್ನು ಕಲೀರಿ. ಭಾರತೀಯ ಅಂಚೆ ಕಚೇರಿ 1898. ಮುಂಚೆ ಇದ್ದಂಥ, ಈಗ ಪೋಸ್ಟ್ ಆಫೀಸ್ ಆ್ಯಕ್ಟು ಏನೋ 2023 ಬಂತಲ್ವಾ, ಅದಕ್ಕಿಂತ ಮುಂಚೆ ಇದ್ದಂಥ ಆ್ಯಕ್ಟ್ ಯಾವುದು? ಭಾರತೀಯ ಅಂಚೆ ಕಚೇರಿ 1898. ಪೋಸ್ಟ್ ಆಫೀಸ್ ಆ್ಯಕ್ಟ್ 1898 ಇಂಗ್ಲೀಷ್ನಲ್ಲಾದರೆ. ಪೋಸ್ಟ್ ಆಫೀಸ್ ರೂಲ್ಸ್ 2024ರಲ್ಲಿ ಡೆಫಿನಿಷನ್ ಏನನ್ನು ಸೂಚಿಸುತ್ತೆ? ಡೆಫಿನಿಷನ್ ಯಾವುದ್ರ ಬಗ್ಗೆ ತಿಳಿಸುತ್ತೆ? ಕೆಲವೊಂದು ಪದಗಳು ಬರ್ತವೆ. ಓಕೆ, ಏನು ರೀಡೈರೆಕ್ಷನ್ ಅಂದ್ರೇನು, ಅಡ್ರೆಸ್ಸಿ ಅಂದ್ರೇನು, ಪೇಯಿ ಅಂದರೆ ಆ ಪದಗಳ ಅರ್ಥಗಳ ಕುರಿತಂತೆ ಡೆಫಿನಿಷನ್ ಅಂದರೆ ಪದಗಳ ಅರ್ಥ. 10ನೇ ಪ್ರಶ್ನೆ ಏನಿದೆ? ಪೋಸ್ಟ್ ಆಫೀಸ್ ಸೇವೆಗಳ ಶುಲ್ಕವನ್ನು ಯಾರು ನಿಗದಿಪಡಿಸ್ತಾರೆ? ಇದು ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು. ಯಾರು ನಿಗದಿಪಡಿಸ್ತಾರೆ?
ರಾಜ್ಯ ಸರ್ಕಾರ, ಕೋರ್ಟು, ಪೋಸ್ಟ್ ಮಾಸ್ಟ್ರು, ಕೇಂದ್ರ ಸರ್ಕಾರ. ಯಾರು? ಕೇಂದ್ರ ಸರ್ಕಾರ ಮಾಡ್ತಾರೆ. ಕೇಂದ್ರ ಸರ್ಕಾರದ ಬದಲಿಗೆ ಯಾರೋ ಡಿ ಜಿ ಪೋಸ್ಟು ಮಾಡ್ತಾರೆ, ಅದನ್ನು ನಿಂತ್ಕೊಳ್ಳಿ. ಕೇಂದ್ರ ಸರ್ಕಾರ ಇಂಪಾರ್ಟೆಂಟು. ಇನ್ನು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಲಾಸ್ಟ್ ಮೈಲ್ ರೀಚು 31/3/2025 ಪ್ರಕಾರ, ಯಾಕಂದರೆ ಲಾಸ್ಟ್ ವರ್ಷದ ಪ್ರಕಾರ 1,64,999 ಪೋಸ್ಟ್ ಆಫೀಸಸ್ಗಳಿವೆ. ನೆನ್ಪಿಟ್ಕೊಳ್ಳಿ, 31/3/2025. ಯಾಕೆಂದರೆ ಈಗ ಲಾಸ್ಟ್ ವರ್ಷದನ್ನು ಇಲ್ಲಿ ತೆಗೆದುಕೊಳ್ಳಲಾಗುತ್ತೆ. ಅದರ ಪ್ರಕಾರ ಎಷ್ಟಿದೆ? 1,64,999 ಪೋಸ್ಟ್ ಆಫೀಸಸ್ಗಳು ಭಾರತದಲ್ಲಿ ಇದ್ದವು ಅನ್ನುವಂಥದ್ದು. ಓಕೆ. ಇನ್ನು PLI ಬೋನಸ್ನ ಕೇಳ್ತಾರೆ, ನೋಡ್ಕೊಳ್ಳಿ. ಹೋಲ್ ಲೈಫ್ ಅಶ್ಯೂರೆನ್ಸ್ಗೆ 76 ರೂಪಾಯಿ ಇದೆ ಫರ್ 1000ಗೆ. ಎಂಡೋಮೆಂಟ್ ಅಶ್ಯೂರೆನ್ಸು 52 ರೂಪಾಯಿ ಇದೆ. AEಗೆ 48 ರೂಪಾಯಿ ಇದೆ. CWAಗೆ ಹೋಲ್ ಲೈಫ್ ಅಶ್ಯೂರೆನ್ಸ್ ಅದು. ಓಕೆ. ಹೋಲ್ ಲೈಫ್ ಬೋನಸ್ ವುಡ್ ಬಿ ಅಪ್ಲಿಕೇಬಲ್ ಬಟ್ ದ ಕನ್ವರ್ಷನ್ ಎಂಡೋಮೆಂಟ್ ಅಶ್ಯೂರೆನ್ಸ್ ಬೋನಸ್ ರೇಟ್ ವಿಲ್ ಬಿ ಅಪ್ಲಿಕೇಟೆಡ್. ಓಕೆ. ಇದಕ್ಕೆ ಏನು ಹೋಲ್ ರೇಟ್ 76 ರೂಪಾಯಿ ಅನ್ವಯಿಸುತ್ತೆ. ಕನ್ವರ್ಟ್ ಆದಮೇಲೆ ಎಂಡೋಮೆಂಟ್ ಅಶ್ಯೂರೆನ್ಸ್ ಇದೆ. ಟರ್ಮಿನಲ್ ಬೋನಸ್ ಅಂತ ಕರೀತಾರೆ. 20 ರೂಪಾಯಿ ಫಾರ್ ಅಶ್ಯೂರ್ಡ್ 10,000 ಸಬ್ಜೆಕ್ಟ್ ಟು ಮ್ಯಾಕ್ಸಿಮಮ್ ಲಿಮಿಟ್ ಆಫ್ 1,000 ಫಾರ್ ಹೋಲ್ ಲೈಫ್ ಅಶ್ಯೂರೆನ್ಸು ಮತ್ತು ಎಂಡೋಮೆಂಟ್ ಅಶ್ಯೂರೆನ್ಸ್ ಪಾಲಿಸೀಸ್ಗೆ 20 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿದ್ದಂಥ ಸಂದರ್ಭದಲ್ಲಿ ಈ ಟರ್ಮ್ ಲೈಫಿಂದ ಕೊಡ್ತಾರೆ. ನೋಡ್ಕೊಳ್ಳಿ. 11ನೇ ಪ್ರಶ್ನೆ, ಪೋಸ್ಟ್ ಆಫೀಸ್ ರೂಲ್ಸ್ 2024ರಲ್ಲಿ ಯಾವುದು ಪ್ರಮುಖವಾಗಿದೆ? ಸಿಬ್ಬಂದಿ ವರ್ಗಾವಣೆ, ಪಿಂಚಣಿ, ಪೋಸ್ಟಲ್ ಸೇವೆಗಳ ನಿಯಂತ್ರಣ, ಬ್ಯಾಂಕ್ ಸಾಲ. ಯಾವುದಕ್ಕೋಸ್ಕರ ಮಾಡಿದ್ದಾರೆ ಪೋಸ್ಟ್ ಆಫೀಸ್ ರೂಲ್ಸ್ನ? ಪೋಸ್ಟಲ್ ಸೇವೆಗಳ ನಿಯಂತ್ರಣ. ಪೋಸ್ಟ್ ಆಫೀಸ್ ರೂಲ್ಸ್ 2024 ಯಾವ ಸ್ವರೂಪದ ದಾಖಲೆ? ಯಾವ ಸ್ವರೂಪ? ಕಾನೂನು ನಿಯಮಾವಳಿ. ಓಕೆ. ರೂಲ್ಸ್ ಅಂದ್ರೇನು? ಕಾನೂನನ್ನು ಪಾಲಿಸಬೇಕು. ಓಕೆ. ಸರ್ಕ್ಯುಲರ್ ಅಷ್ಟೇ ಅಲ್ಲ, ಟಿಪ್ಪಣಿ ಅಷ್ಟೇ ಅಲ್ಲ, ನ್ಯಾಯಾಲಯದ ಆದೇಶ ಅಲ್ಲ. ಅದು ಒಂದು ಸಂಸತ್ತು ಏನೋ ಆ್ಯಕ್ಟನ್ನು ಹೊರಡಿಸಿದ್ಮೇಲೆ ಆ್ಯಕ್ಟು ಕಾನೂನಾಗಿ ಪರಿಹಾರ ಆಗುತ್ತೆ. ಪೋಸ್ಟ್ ಆಫೀಸ್ ರೂಲ್ಸ್ 2024ರಲ್ಲಿ ಯಾರಿಗೆ ಲಾಭ ಆಗುತ್ತೆ ಅಂತ ಕೇಳಿದ್ದಾನೆ. ಯಾರಿಗೆ ಲಾಭ ಆಗುತ್ತೆ ಪೋಸ್ಟ್ ಆಫೀಸ್ ರೂಲ್ಸಲ್ಲಿ? ಸಾಮಾನ್ಯ ಜನರು ಮತ್ತು ಬಳಕೆದಾರರು, ಯೂಸರ್ಸ್ ಏನಿರ್ತಾರೆ ಅವ್ರಿಗೆ. ಬರೀ ಪೋಸ್ಟ್ ಆಫೀಸ್ ಅವ್ರಿಗೆ ಮಾತ್ರನಾ? ಸರ್ಕಾರಕ್ಕೆ ಮಾತ್ರನಾ? ಖಾಸಗಿ ಕಂಪ್ನಿಗಳ? ನೋ, ಜನರಲ್ ಪಬ್ಲಿಕ್ಕಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಪೋಸ್ಟ್ ಆಫೀಸ್ ರೂಲ್ಸ್ನ ಇದು ಮಾಡಿರೋದು, ಮತ್ತು ನಮ್ಮ ಯೂಸರ್ಸಲ್ಲಿ. ಇನ್ನು ಮೇಲ್ ಆಫೀಸ್ ಅಂದರೆ ಏನು? ಪ್ರಕ್ರಿಯೆಗೊಳಿಸುವ ಮತ್ತು ರವಾನಿಸುವ ಆವರಣಗಳು. ಅಂದರೆ ಏನು? ಪ್ರಿಮೈಸಸ್ ದಟ್ ಪ್ರೋಸೆಸ್ ಆ್ಯಂಡ್ ಟ್ರಾನ್ಸ್ಮಿಟ್ ಮೇಲನ್ನು ಪ್ರೋಸೆಸ್ ಮಾಡೋಂಥದ್ದು, ಟ್ರಾನ್ಸ್ಮಿಟ್ ಮಾಡೋಂಥದ್ದನ್ನು ನಾವು ಮೇಲ್ ಆಫೀಸಸ್ಗಳು ಅಂತ ಕರಿತೀವಿ. ಅಂದರೆ ಏನು? RMS ಆಫೀಸಸ್ಗಳು. ಈ ಕೆಳಗಿನಲ್ಲಿ ಯಾವುದು ಮೇಲ್ ಸೇವೆಯನ್ನು ಉತ್ತಮವಾಗಿ ವ್ಯಾಖ್ಯಾನಿಸುತ್ತದೆ? ಮೇಲ್ ಸೇವೆ ಅಂದರೆ ಏನು? ಕೇವಲ ಪತ್ರ ಪೋಸ್ಟಾ? ಸ್ಪೀಡ್ ಪೋಸ್ಟಾ? ಉಳಿತಾಯ ಮತ್ತು ವಿಮೆನಾ? ನೋ. ಆಪ್ಷನ್ ಡಿ 15 ವಸ್ತುಗಳ ಸಂಗ್ರಹಣೆ, ನಿರ್ವಹಣೆ, ಪ್ರಸರಣ ಮತ್ತು ವಿತರಣೆಯಂತಹ ಚಟುವಟಿಕೆಗಳು. ಆಕ್ಟಿವಿಟೀಸ್ ಲೈಕ್ ಕಲೆಕ್ಷನ್, ಹ್ಯಾಂಡ್ಲಿಂಗ್, ಟ್ರಾನ್ಸ್ಮಿಷನ್ ಆ್ಯಂಡ್ ಡೆಲಿವರಿ ಆಫ್ ಐಟಮ್ಸು. ವಿಭಾಗೀಯ ಮುಖ್ಯಸ್ಥರು, ಡಿವಿಷನಲ್ ಹೆಡ್, ಈ ಕೆಳಗಿನವನ್ನು ಹೊರತುಪಡಿಸಿ ಎಲ್ಲವನ್ನು ಒಳಗೊಂಡಿರ್ಬೋದು. ಅಂದರೆ ಯಾರು ವಿಭಾಗೀಯ ಮುಖ್ಯಸ್ಥರು ಅಂದರೆ? ವಿಭಾಗೀಯ ಮುಖ್ಯಸ್ಥರು ಅಂದರೆ ಅವರು ನಿರ್ದೇಶಕರಾಗಿರ್ತಾರೆ, ಸೂಪರಿಂಟೆಂಡೆಂಟ್ ಆಗಿರ್ತಾರೆ, ಚೀಫ್ ಪೋಸ್ಟ್ ಮಾಸ್ಟರ್ ಆಗಿರ್ತಾರೆ. ಇಲ್ಲಿ ಯಾವುದನ್ನು ಒಳಗೊಂಡಿಲ್ಲ? ಗ್ರಾಮ ಪೋಸ್ಟ್ ಮಾಸ್ಟ್ರು, ವಿಲೇಜ್ ಪೋಸ್ಟ್ ಮಾಸ್ಟರ್ ಇದ್ದಾರಲ್ಲ ಅವ್ರನ್ನ BPM ಅಂತ ಕರೀತಾರೆ. BPM ಕೆಲಸ ಗರಿಷ್ಠ 5 ಗಂಟೆ, ಕನಿಷ್ಠ 4 ಗಂಟೆ. BPMನ ಅಪಾಯಿಂಟ್ಮೆಂಟ್ ಮಾಡೋರು SP ಅಥವಾ SSP. 17ನೇ ಪ್ರಶ್ನೆ, ಅಂಚೆ ಕಚೇರಿ ನಿಯಮಗಳ ಅಡಿಯಲ್ಲಿ ವೃತ್ತದ ಮುಖ್ಯಸ್ಥ ಎಂದು ಯಾರನ್ನು ಪರಿಗಣಿಸಲಾಗುತ್ತೆ? ಓಕೆ. ವೃತ್ತದ ಮುಖ್ಯಸ್ಥ ಅಂತ ಯಾರನ್ನು ಪರಿಗಣಿಸ್ತೀವಿ ನಾವು? ವೃತ್ತ ಅಂದರೆ ಏನು? ಸರ್ಕಲ್ ಅಂತ. ಸರ್ಕಲ್ ಅಂದರೆ ರಾಜ್ಯಗಳನ್ನ ನಾವು ಇಲ್ಲಿ ಸರ್ಕಲ್ಗಳಂತ ಕರಿತೀವಿ. ಮುಖ್ಯ ಪೋಸ್ಟ್ ಮಾಸ್ಟರ್ ಜನರಲ್ ಅಥವಾ ತತ್ಸಮಾನ. ನೋಡಿ, ಎರಡೂ ಇದೆ. ಪೋಸ್ಟ್ ಮಾಸ್ಟರ್ ಜನರಲ್ಲು, ಓಕೆ, ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್. ಕನ್ಫ್ಯೂಸ್ ಮಾಡ್ಕೋಬೇಡಿ. ಪೋಸ್ಟ್ ಮಾಸ್ಟರ್ ಜನರಲ್ಲು ಎಲ್ಲಿ? ರೀಸನ್ನ ಮುಖ್ಯಸ್ಥರು. ಚೀಫ್ ಪೋಸ್ಟ್ ಮಾಸ್ಟರ್ ಮತ್ತು ತತ್ಸಮಾನ ಅಂದರೆ ಅವರದೇ ಆದ ಹುದ್ದೆಗಳು. ವ್ಯಾಲ್ಯೂಮ್ 5 ಏನಂತ ಕರಿತೀವಿ? ಇವ್ರನ್ನೆಲ್ಲರನ್ನೂ ಸೇರಿಸಿ PMG ಅಂತ ಕರೆದು ಬಿಡ್ತಾರೆ. ಓಕೆ, ಅರ್ಥ ಆಯ್ತಾ? ಸರ್ಕಲ್ನ ಹೆಡ್ ಯಾರು? ಚೀಫ್ ಪೋಸ್ಟ್ ಮಾಸ್ಟರ್. ನೋಡಿ, ಇಂಥ ಪ್ರಶ್ನೆಗಳನ್ನೇ ನೀವು ತಪ್ಪಿಸ್ಕೊಂಡ್ಬಿಡ್ತೀರಾ. ರೀಸನ್ನ ಹೆಡ್ ಯಾರು? ಪೋಸ್ಟ್ ಮಾಸ್ಟರ್ ಜನರಲ್. ಓಕೆ, ಅರ್ಥ ಆಯ್ತಾ? ಇನ್ನು RMS ಪೋಸ್ಟಲ್ ನೆಟ್ವರ್ಕ್ ಗ್ಲಾನ್ಸ್ ಬಗ್ಗೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ತುಂಬ ಇಂಪಾರ್ಟೆಂಟು. ಇದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಓಕೆ. ಇದು ಯಾಕಂದರೆ ಡೇಟಾಗಳ ಪ್ರಕಾರ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಪೋಸ್ಟಲ್ ಸರ್ಕಲ್ಗಳೆಷ್ಟು? 23. ರೀಜನ್ಗಳೆಷ್ಟು? 54. ಡಿವಿಷನ್ಗಳೆಷ್ಟು? 471. ಅಕೌಂಟ್ ಆಫೀಸು 23. CST ಒಂದೇ ಇದೆ ನೋಡಿ, ಸರ್ಕಲ್ ಸ್ಟಾಂಪ್ ಡಿಪೋ ಒಂದೇ ಇದೆ, ಅದು ನಾಸಿಕಲ್ಲಿದೆ. PSTಗಳು ಒಟ್ಟು 26 PSTಗಳನ್ನ ಮಾಡಿದ್ದಾರೆ. ಅಂದರೆ ಸರ್ಕಲ್ ಒಂದೊಂದು 3 ಕಡೆ ಜಾಸ್ತಿ ಇದ್ದಾವೆ. ರೈಲ್ವೆ ಮೇಲ್ 69 ಇದ್ದಾವೆ. ಪೋಸ್ಟಲ್ ಟ್ರೈನಿಂಗ್ ಸೆಂಟರ್ಗಳು 6. ಪೋಸ್ಟ್ ಆಫೀಸಸ್ಗಳು 1,64,999. ರೂರಲಲ್ಲೇ 1,49,385 ಇದೆ. ಓಕೆ. ನೈಟ್ ಪೋಸ್ಟ್ ಆಫೀಸಸ್ಸು 130 ಇದೆ. ನ್ಯಾಷನಲ್ ಸಾರ್ಟಿಂಗ್ ಆಫ್ NSH ಅಂತ ಕರೀತಾರಲ್ಲ, ಅದು 97 ಇದೆ. ಓಕೆ. ಈ ರೀತಿ ಕೆಲವೊಂದು ಅಂಕಿಅಂಶಗಳು ಕೂಡ ಕೇಳಬಹುದು, ಏಕೆಂದರೆ ಆ್ಯನ್ಯುವಲ್ ರಿಪೋರ್ಟ್ ಪ್ರಕಾರ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ. 18ನೇ ಪ್ರಶ್ನೆ ಏನಿದೆ? 18ನೇ ಪ್ರಶ್ನೆ ಇದು ಬೇಕಾ?
ಇದು ನೀವು ಕಳಿಸಿದ್ದೀವಿ, ನೋಟ್ ಮಾಡ್ಕೊಳ್ಳಿ. ಓಕೆ, 2 ನಿಮಿಷ ಇಡ್ತೀನಿ, ನೋಟ್ ಮಾಡ್ಕೊಳ್ಳಿ ಇದನ್ನು. 18ನೇ ಪ್ರಶ್ನೆ ಏನು? ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂದ್ರೇನು? UPU ಅಂದರೆ ಏನು? UPU ಅನ್ನೋಂಥದ್ದೇನು? ಎಲ್ಲ ನಾಗರಿಕರಿಗೆ ಮೂಲ ಪೋಸ್ಟಲ್ ಸೇವೆಗಳ ಲಭ್ಯತೆ. ಓಕೆ, ಅಂತಾರಾಷ್ಟ್ರೀಯ ಪಾರ್ಸೆಲ್ ಸೇವೆ ಅಷ್ಟೇ ಅಲ್ಲ, ಖಾಸಗಿ ಪೋಸ್ಟ್, ವೇಗದ ಕೊರಿಯರ್ ಅಲ್ಲ. ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ ಅಂಥದ್ದು ಎಲ್ಲ ನಾಗರಿಕರಿಗೆ ಮೂಲ ಪೋಸ್ಟಲ್ ಸೇವೆಗಳ ಲಭ್ಯತೆಯನ್ನು ಒದಗಿಸಿಕೊಡುವಂಥದ್ದು. ಓಕೆ, ಆಪ್ಷನ್ ಸಿ. 19ನೇದು ಏನು ಪ್ರಶ್ನೆ? ತನ್ನ ಸಿಬ್ಬಂದಿಯ ಬಗೆಗಿನ ಮನೋಭಾವವನ್ನು ಅಂಚೆ ಇಲಾಖೆಯು ಯಾವ ಹೇಳಿಕೆಯು ಸಂಕ್ಷೇಪಿಸುತ್ತದೆ? ಸಂಕ್ಷೇಪಣೆ ಅಂದರೆ ಸಮ್ಮರೈಸ್ ಮಾಡುತ್ತೆ. ಯಾಕೆಂದರೆ ಪೋಸ್ಟ್ಮೆನ್ ಅವ್ರಿಗೆ ನಿಮಗೆ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಷನ್ ಇದೆ, ಅವನ್ನ ನೋಡ್ಕೊಳ್ಳಿ. ಸಿಬ್ಬಂದಿ ಅಂದರೆ ಸ್ಟಾಫ್ ಅಂತ. ಓಕೆ, ಏನು 19ನೇದು ಯಾವುದು? ಬಿ. 19ನೇದಕ್ಕೆ ಬಿ. ನೌಕರರು ಮಾನವೀಯ ಸ್ಪರ್ಶದಿಂದ ಶಕ್ತಿ ಮತ್ತು ಸೇವೆ ಸಲ್ಲಿಸಲು ಹೆಮ್ಮೆ ಪಡುತ್ತಾರೆ ಎಂದು ಖಚಿತಪಡಿಸ್ಕೊಳ್ಳೋದು. ನಾವು ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಹೆಮ್ಮೆ ಪಡಬೇಕು. ಅದು ಕೂಡ ಮಿಷನ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್. ವಿಷನ್ ಏನಿದೆ? ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಇಸ್ ದಿ ಫಸ್ಟ್ ಚಾಯ್ಸ್ ಆಫ್ ದಿ ಕಸ್ಟಮರ್ಸ್ ಅನ್ನೋವಂಥದ್ದು. ಗ್ರಾಹಕರ ಮೊದಲ ಆಯ್ಕೆಯಾಗಿರಬೇಕು ಇಂಡಿಯಾ ಪೋಸ್ಟ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸಸ್ ಅನ್ನೋಂಥದ್ದು. ಓಕೆ, ಇನ್ನು 20ನೇ ಪ್ರಶ್ನೆ. ಅಂಚೆ ಕಚೇರಿ ನಿಯಮಗಳು 2024 ಅಡಿಯಲ್ಲಿ ವ್ಯಾಖ್ಯಾನಿಸಲಾದ ಅಂಚೆ ಅಂದ್ರೇನು? ಪೋಸ್ಟೇಜ್ ಅಂದ್ರೇನು? ಯಾವುದಕ್ಕೋಸ್ಕರ ನಾವು ಅದನ್ನು ಬಳಸ್ತೀವಿ? ಅಂಚೆ ಸೇವೆಯಲ್ಲಿ ವಿಧಿಸಬಹುದ ಅಂಚೆ ಚೀಟಿಗಳ ಬೇರೆ. ಅಂಚೆ ಚೀಟಿಗಳು ಪೋಸ್ಟೇಜ್ ಸ್ಟಾಂಪ್ಸು. ಪೋಸ್ಟೇಜ್ ಅಂದ್ರೇನು? ಅಂಚೆ ಅಂದ್ರೇನು? ಅಂಚೆ ಸೇವೆಯಲ್ಲಿ ವಿಧಿಸಬಹುದಾದ ಮೊತ್ತ. ಅದು ಪೋಸ್ಟಲ್ ಸ್ಟಾಂಪ್ ಕೂಡ ಆಗಿರ್ಬೋದು, ಇಲ್ಲ ಕ್ಯಾಶನ್ನು ನಾವು ಇಸ್ಕೊಳ್ತೀವಿ ಅಲ್ವಾ, ಒಂದೊಂದು ಸರಿ ಕೌಂಟರ್ನಲ್ಲಿ ಸಂಗ್ರಹಿಸಿದ ಹಣ. ಓಕೆ, ಮೇಲಿನ ಎಲ್ಲ ಅಂತ ಇದನ್ನು ಕೂಡ ನಾವು ಕೊಡ್ಬೋದು. ಓಕೆ, ಮೇಲಿನ ಎಲ್ಲವೂ ಕೂಡ ಆಯ್ತವೆ. ಆದರೆ ಪೋಸ್ಟೇಜ್ ಅಂದ್ರೇನು? ಅಂಚೆ ಸೇವೆಯಲ್ಲಿ ವಿಧಿಸಬಹುದಾದ ಮೊತ್ತ. ಅದನ್ನು ನಾವು ಅಕ್ಯುರೇಟಾಗಿ ಪೋಸ್ಟೇಜ್ ಅಂತ ನಾವು ಕರಿತೀವಿ. ಅಂಚೆ ಸೇವೆಯಲ್ಲಿ ಬಳಸಬೇಕಾಗಿರುವಂತಹ ಮೊತ್ತ ಅದು. ಓಕೆ, 21. ಅಂಚೆ ಮೂಲಕ ಪ್ರಸರಣ ಸಮಯದಲ್ಲಿ, ಪ್ರಸರಣ ಅಂದ್ರೇನು? ಟ್ರಾನ್ಸ್ಮಿಷನ್, ಕೋರ್ಸ್ ಆಫ್ ಟ್ರಾನ್ಸ್ಮಿಷನ್ ಅಂತ ಕರೀತಾರೆ. ಏನನ್ನು ಸೂಚಿಸುತ್ತದೆ? ಓಕೆ, ಏನನ್ನು ಸೂಚಿಸುತ್ತದೆ? ಒಂದು ವಸ್ತುವಿನ ಸ್ವೀಕೃತಿಯಿಂದ ಅದರ ವಿತರಣೆ, ಹಿಂತಿರುಗಿಸುವಿಕೆ ಅಥವಾ ವಿಲೇವಾರಿ ಮಾಡುವವರಿಗೆ. ಓಕೆ, ಪ್ರಸರಣ ಸಮಯದಲ್ಲಿ ಕೋರ್ಸ್ ಆಫ್ ಟ್ರಾನ್ಸ್ಮಿಷನ್ ಅಂತಾರೆ. ಅಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಾ ಇದೆ ಅಂದರೆ ಅರ್ಥ ಏನು? ಒಂದು ವಸ್ತುವಿನ ತಗೊಂಡಿದ್ದೀವಿ ಸ್ವೀಕೃತಿ, ಮತ್ತು ಅದನ್ನು ಡೆಲಿವರಿ ಮಾಡ್ತೀವಿ, ಇಲ್ಲ ರಿಟರ್ನ್ ಮಾಡ್ತೀವಿ, ಇಲ್ಲ ವಿಲೇವಾರಿ, ಡಿಸ್ಪೋಸಲ್. ವಿಲೇವಾರಿ ಅಂದರೆ ಡಿಸ್ಪೋಸಲ್, ಹಿಂದಿರುಗಿಸೋದು ಅಂದರೆ ರಿಟರ್ನ್, ವಿತರಣೆ ಅಂದರೆ ಡೆಲಿವರಿ ಅನ್ನೋವಂಥದ್ದು. 22ನೇ ಪ್ರಶ್ನೆ ಏನಿದೆ? 22ನೇ ಪ್ರಶ್ನೆ. 2024 ಅಂಚೆ ಕಚೇರಿ ನಿಯಮಗಳ ಸಂದರ್ಭದಲ್ಲಿ ತೂಕದ ಅರ್ಥವೇನು? ತೂಕ ಅಂದ್ರೇನು? ನಾವು ಇಲ್ಲಿ ಒಟ್ಟು ತೂಕ ಅಥವಾ ಗಾತ್ರೀಯ ತೂಕ ಯಾವುದು ಹೆಚ್ಚೋ ಅದು. ತೂಕ ಅಂದ್ರೇನು? ಕೇವಲ ನಾವು ವೇಯಿಂಗ್ ಸ್ಕೇಲ್ ಇಟ್ಬಿಟ್ಟು ತೂಕ ಮಾಡ್ತೀವಲ್ಲ, ಅದಷ್ಟೇ ಅಲ್ಲ ತೂಕ. ಅದನ್ನು ವೆಯ್ಟ್ ಅಂತ ಕರಿತೀವಿ, ಮಾಮೂಲಿ ವೆಯ್ಟು. ಇದರಲ್ಲಿ ಗಾತ್ರೀಯ ತೂಕ. ಗಾತ್ರೀಯ ಅಂದರೆ LBH. ಓಕೆ, ಉದ್ದ, ಅಗಲ, ದಪ್ಪ ಇವುಗಳನ್ನು ಅಳತೆ ಮಾಡಿ, ಸುತ್ತಳತೆನ ಅಳತೆ ಮಾಡಿ ಮಾಡುವಂಥದ್ದನ್ನು ನಾವು LBH ಅಂತ ಕರಿತೀವಿ. ಆದರೆ ನೋಡಿ ಇಲ್ಲಿ ಗಮನಿಸಿ, ಫಾರಿನ್ ಪಾರ್ಸೆಲ್ಗಳಿಗೆ, ಫಾರಿನ್ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ಈ LBHನ ವ್ಯಾಲ್ಯೂಮೆಟ್ರಿಕ್ ವೆಯ್ಟ್ ಅಂತ ಕರಿತೀವಿ. ಅದನ್ನು ಕನ್ಸಿಡರ್ ಮಾಡಲ್ಲ, ನೆನ್ಪಿಟ್ಕೊಳ್ಳಿ. ಕೇವಲ ಇಂಡಿಯಾದೊಳಗಡೆ ಅಷ್ಟೇ LBH. 500 ಗ್ರಾಮ್ ಮೇಲಿರೋದನ್ನ ನಾವು ಪಾರ್ಸೆಲ್ ಅಂತ ಟ್ರೀಟ್ಮೆಂಟ್ ಮಾಡ್ತೀವಲ್ಲ, ಅದನ್ನು LBH ಟೇಪ್ ಇಟ್ಕೊಂಡು ಅಳತೆ ಮಾಡಬೇಕು. ಫಾರಿನ್ ಪೋಸ್ಟ್ಗೆ ಇದು ಕೇವಲ ವೆಯ್ಟ್ ಅಷ್ಟೇ. ಇಂಡಿಯಾ ಪೋಸ್ಟ್ಗೆ ಸಂಬಂಧಪಟ್ಟಂತೆ ಒಳನಾಡಿನ ಪೋಸ್ಟ್ ಮತ್ತು ವೆಯ್ಟ್, ವ್ಯಾಲ್ಯೂಮೆಟ್ರಿಕ್ ವೆಯ್ಟು ಮತ್ತು ಫಿಸಿಕಲ್ ವೆಯ್ಟ್ ಎರಡೂ ಕೂಡ ಇಲ್ಲಿ ಅನ್ವಯಿಸುತ್ತೆ. ಓಕೆ, ಅರ್ಥ ಆಯ್ತಾ? 23ನೇ ಪ್ರಶ್ನೆ. ಈ ನಿಯಮಗಳ ಸಂದರ್ಭದಲ್ಲಿ ಯಾರನ್ನು ಪಾವತಿದಾರ ಎಂದು ವ್ಯಾಖ್ಯಾನಿಸಲಾಗಿದೆ? ನೋಡಿ, ಅದಕ್ಕೆ ನಾವು ಡೆಫಿನೇಷನ್ಸ್ ಅಂತ ನೋಡಿದ್ವಲ್ಲ, ಪದಗಳ ಅರ್ಥ. ಪೇಯಿ ಅಂದರೆ ಯಾರು? ಯಾರು ದುಡ್ಡನ್ನು ತಗೋತಾನೆ ಅವನ್ನ ಪೇಯಿ ಅಂತ ಕರೀತಾನೆ. ದುಡ್ಡನ್ನು ಕಳಿಸೋನು, ಹಣವನ್ನು ರೆಮಿಟೆನ್ಸ್ ಅಂತ ಕರೀತಾರೆ. ರವಾನೆ, ಹಣ ರವಾನೆಗೆ ರೆಮಿಟೆನ್ಸ್ ಅಂತ ಕರೀತಾರೆ. ದುಡ್ಡನ್ನು ಕಟ್ಟೋನು ಯಾರು ಇರ್ತಾನೆ ಅವನ್ನ ರೆಮಿಟರ್ ಅಂತ ಕರೀತಾರೆ. ದುಡ್ಡನ್ನು ತಗೊಳ್ಳೋರು ಯಾರು? ಪೇಯಿ ಅಂತ ಕರೀತಾನೆ. ಹಾಗಾದರೆ 23ನೇ ಪ್ರಶ್ನೆಗೆ ಆನ್ಸರ್ ಏನು? ಇಲ್ಲಿ ಹಣ ರವಾನೆ ಸೇವೆಗಳ ಮೂಲಕ ಹಣವನ್ನು ಸ್ವೀಕರಿಸುವ ವ್ಯಕ್ತಿ. ಅರ್ಥ ಆಯ್ತಾ ಪದಗಳು? ಅದನ್ನು ನೋಡ್ಕೊಳ್ಳಿ. 24ನೇ ಪ್ರಶ್ನೆ ಏನು? 24ನೇ ಪ್ರಶ್ನೆ. ಒಂದು ವಸ್ತುವಿನಲ್ಲಿ ಅಪಾಯಕಾರಿ ಪದಾರ್ಥಗಳಿವೆ ಎಂದು ಶಂಕಿಸಿದರೆ ಅದರ ಕಾರ್ಯಾಚರಣೆ ಹಂತವೇನು? ಅಪಾಯಕಾರಿ ವಸ್ತು ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ, ಆವಾಗ ಏನು ಮಾಡ್ತೀರಾ ನೀವು ಅನ್ನೋಂಥದ್ದನ್ನು ಕೇಳಿದ್ದಾನೆ. ಏನು ಮಾಡ್ತೀರಾ? ಪತ್ತೆ ಹಂತದಲ್ಲಿ ಪ್ರತಿಬಂಧ ಮತ್ತು ಪತ್ತೆ, ಇಂಟರ್ಸೆಪ್ಷನ್ ಆ್ಯಂಡ್ ಡಿಟೆನ್ಷನ್ ಅಂತ ಕರೀತಾರೆ. ಓಕೆ, ಯಾವಾಗ ಅದನ್ನು ಸ್ಟಾರ್ಟಿಂಗಲ್ಲಿ ರಿಟರ್ನ್ ಟು ಸೆಂಡರ್ ಮಾಡೋಕ್ಕಾಗಲ್ಲ, ತಕ್ಷಣ ಅಡ್ರೆಸ್ಸಿಗೆ ವಿತರಣೆ ಮಾಡೋಕ್ಕಾಗಲ್ಲ, ತಕ್ಷಣ ಐಟಮ್ನ ಡಿಸ್ಪೋಸಲ್ ಮಾಡೋಕ್ಕಾಗಲ್ಲ. ಇಂಟರ್ಸೆಪ್ಷನ್ ಆ್ಯಂಡ್ ಡಿಟೆನ್ಷನ್ ಅಂದರೆ ವಸ್ತು ಬರಬೇಕಾದ್ರೆ ನಾವು ಅದನ್ನು ಗಮನಿಸಬೇಕು. ಓಕೆ, ಪ್ರತಿಬಂಧವನ್ನು ಮಾಡಬೇಕು ಮತ್ತು ಪತ್ತೆಯನ್ನು ಮಾಡಬೇಕು. ಓಕೆ, ಇದು ಅದಕ್ಕೆ ಸರಿಯಾದ ಆನ್ಸರು. ರಕ್ಷಣಾ ಸೇವೆಗಳ ಸಿಬ್ಬಂದಿಗೆ ಉದ್ದೇಶಿಸಲಾದ ವಸ್ತುವನ್ನು ಯಾವಾಗ ಕಳಿಸಬಹುದು? ಇದು ಇಂಪಾರ್ಟೆಂಟು. ಎಲ್ಲಿಗೆ ಕಳಿಸ್ಬೇಕು ನೀವು? ಸೇವಾ ವಿವರಗಳೊಂದಿಗೆ ಕೇರ್ ಆಫ್ 56 APO ಅಥವಾ 99 APO
ಕೇರ್ ಆಫ್ ವಿಳಾಸಕ್ಕೆ ಕಳುಹಿಸಬೇಕು. ಇದು ತುಂಬ ಇಂಪಾರ್ಟೆಂಟು. ಅರ್ಥ ಆಯ್ತಾ? ರಕ್ಷಣಾ ಸೇವಾ ಸಿಬ್ಬಂದಿಗೆ ಸಂಬಂಧಪಟ್ಟಂತೆ ಸೇವಾ ವಿವರಗಳೊಂದಿಗೆ ಕೇರ್ ಆಫ್ 56 APO ಅಥವಾ 99 APO ಶ್ರೇಣಿ ಮತ್ತು ಹೆಸರನ್ನು ಒದಗಿಸಬೇಕು, ಅದು ಬೇರೆ ಪ್ರಶ್ನೆ. ಆದರೆ ಅಕ್ಯುರೇಟಾಗಿ ಎಲ್ಲಿಗೆ ಕಳಿಸ್ತೀರಾ ನೀವು? ಸೇವಾ ವಿವರಗಳನ್ನು ಒಂದಿಗೆ ಅವನು ಏನು 2 ಹೆಚ್ಚುವ ಥರ 56 APO ಅಂದರೆ ಡೆಲ್ಲಿನಲ್ಲಿ ಬರುತ್ತೆ, 99 APO ಅಂದರೆ ಕೋಲ್ಕತ್ತಾದಲ್ಲಿ ಬರುತ್ತೆ. 900056 ಅಂತ ಕರಿತೀವಿ. ಇದನ್ನು 900099 ಅಂತ ಕರಿತೀವಿ. 56ನ ನೀವು 1 CBPO ಅಂತಲೂ ಕೂಡ ಕರಿತೀವಿ. CBPO ಅಂದರೆ ಸೆಂಟ್ರಲ್ ಬೇಸ್ ಪೋಸ್ಟ್ ಆಫೀಸು. 99 APOನ 2 CBPO ಅಂತಲೂ ಕರಿತೀರಿ. ಅದು ನೀವು ಏನೋ ಅದು 2 CBPO ಸೆಂಟ್ರಲ್ ಬೇಸ್ ಪೋಸ್ಟ್ ಆಫೀಸು. ಮತ್ತು ಆರ್ಮಿ ಪೋಸ್ಟಲ್ ಹೆಡ್ ಯಾರು? ಅಡಿಷ್ನಲ್ ADG, ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಅಂತ ಕರಿತೀವಿ. ಅಡಿಷ್ನಲ್ ಡೈರೆಕ್ಟರ್ ಜನರಲ್ ಅಂತ ಕರಿತೀವಿ. ಅರ್ಥ ಆಯ್ತಲ್ಲ? 26ನೇ ಪ್ರಶ್ನೆ, ಅಂಚೆ ಕಚೇರಿ ಒದಗಿಸಬಹುದಾದ ಸೇವೆಯಾಗಿ ಪೋಸ್ಟ್ ಆಫೀಸ್ ರೂಲ್ಸ್ 2024 ನಿಯಮ 3ರ ಅಡಿಯಲ್ಲಿ ಈ ಕೆಳಗಿನ ಯಾವುದು ಪಟ್ಟಿ ಮಾಡಲಾಗಿಲ್ಲ. ಅಂದರೆ ಯಾವ ಸೇವೆನ ಒದಗಿಸಲ್ಲ ಅಂತ ಕೇಳಿದ್ದಾರೆ. ಓಕೆ, ಯಾವ ಸೇವೆನ? ಲಾಟ್ರಿ ಟಿಕೆಟ್ಗಳ ಮಾರಾಟ, ಹಣಕಾಸು ಸೇವೆಗಳು, ಹಣ ರವಾನೆ ಸೇವೆಗಳು, ಮೌಲ್ಯವರ್ಧಿತ ಸೇವೆಗಳು ಅಂತ ಇದೆ. ಲಾಟರಿ ಟಿಕೆಟ್ಗಳ ಮಾರಾಟ ನಮ್ಮ ಇಂಡಿಯಾ ಪೋಸ್ಟಲ್ಲಿ ಮಾಡಲ್ಲ. ಹಾಗಾಗಿ 26ಕ್ಕೆ ಎ. ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲವೂ ಕೂಡ ನಾವು ಮಾಡ್ತೀವಿ. ಹಣಕಾಸು ಸೇವೆಗಳನ್ನ ಕೊಡ್ತೀವಿ, ಹಣ ರವಾನೆ ಸೇವೆಗಳನ್ನ ಕೊಡ್ತೀವಿ, ಮೌಲ್ಯವರ್ಧಿತ ವ್ಯಾಲ್ಯೂ ಆಡೆಡ್ ಸರ್ವಿಸು. ಈಗ ರಿಜಿಸ್ಟ್ರೇಷನ್ ಬಂದಿದೆ. ರಿಜಿಸ್ಟ್ರೇಷನ್ ಏನಾಗಿದೆ? ವ್ಯಾಲ್ಯೂ ಆಡೆಡ್ ಸರ್ವಿಸು. ಮುಂಚೆ 17 ರೂಪಾಯಿ ಇತ್ತು, ಈಗ ಎಷ್ಟಾಗಿದೆ? 5 ರೂಪಾಯಿ ಆಗಿದೆ. ಫಾರಿನ್ಗೆ 150 ರೂಪಾಯಿ ನೆನ್ಪಿಟ್ಕೊಳ್ಳಿ. ಮೇಲ್ ಬ್ಯಾಗ್ಗಳ ರಿಜಿಸ್ಟ್ರೇಷನು 750 ರೂಪಾಯಿ. ಅಂಚೆ ಕಚೇರಿಯಲ್ಲಿ ನಾಗರಿಕ ಕೇಂದ್ರೀಕೃತ ಸೇವೆಗಳನ್ನು ಯಾರು ಅಧಿಕೃತಗೊಳಿಸ್ಬೋದು? ಅಂದರೆ ಸಿಟಿಜನ್ ಸೆಂಟ್ರಿಕ್ ಸರ್ವಿಸಸ್ ಅಂತ ಇದೆ. ಅದನ್ನು ಯಾರು ಆಥರೈಸ್ ಮಾಡ್ಬೋದು? ಕೇಂದ್ರ ಸರ್ಕಾರನೇ ಮಾಡಬೇಕು. ಅರ್ಥ ಆಯ್ತಾ? ಇನ್ನು ತೆಲಂಗಾಣ ಸರ್ಕಲ್ದು ಒಂದಷ್ಟು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ, ನೋಡ್ಕೊಳ್ಳಿ. ಯಾಕೆಂದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳಿಂದ ಒಂದಷ್ಟು ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರುತ್ತವೆ. ಓಕೆ, ಆನ್ಸರ್ ಕೂಡ ಅಲ್ಲೇ ಕೊಟ್ಟಿದ್ದೀವಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಅಂಚೆ ಚೀಟಿಗಳಲ್ಲಿ ಒಂದು ಡೆಫಿನೆಟಿವ್ ಮತ್ತು ಕಮಮರೇಟಿವ್ ಅಂತ ಕರಿತೇವೆ. ಡೆಫಿನೆಟಿವ್ ಅಂದರೆ ದಿನನಿತ್ಯದ ಚಟುವಟಿಕೆಗಳಲ್ಲಿ ನಾವು ಬಳಸುವಂಥದ್ದು, ಅದನ್ನು ಯಾವಾಗ ಬೇಕಾದರೂ ಉತ್ಪಾದಿಸಬೇಕು, ಎಷ್ಟು ಬೇಕಾದರೂ ಪ್ರಿಂಟ್ ಮಾಡ್ಬೋದು. ಆದರೆ ಕಮಮರೇಟಿವ್ ಅಂದರೆ ಯಾವುದಾದ್ರೂ ಸ್ಮರಣಾರ್ಥ ಮಾಡುವಂಥದ್ದು. ಓಕೆ, ಅಂತಹ ಸಂದರ್ಭದಲ್ಲಿ ಈಗ ಮಾಡುವಂಥದ್ದು. ಫಿಲಾಟಲ್ಲಿ ಅಡ್ವೈಸರಿ ಕಮಿಟಿ ಬೇರೆ ಬಂದಿದೆ ಈಗ ಸ್ಮರಣಾರ್ಥ ಅಂಚೆ ಚೀಟಿಗಳನ್ನು ಇದನ್ನು ಮಾಡೋ ಅಂಥ ಸಂದರ್ಭದಲ್ಲಿ. ಓಕೆ, ಅಂಥ ಸಂದರ್ಭದಲ್ಲಿ ಭಾರತದ ಯಾವುದೇ ಪ್ರಜೆಯೇನೋ ಪ್ರಸ್ತಾವನೆಯನ್ನು ಕಳುಹಿಸಬಹುದು. ಓಕೆ, 28ನೇ ಪ್ರಶ್ನೆ, ಪೋಸ್ಟೇಜ್ ಹೊರತುಪಡಿಸಿ ಇತರ ಸೇವೆಗಾಗಿ ಪಾವತಿ ವಿಧಾನಗಳು ಹೀಗಿರ್ತವೆ. ಅಂದರೆ ಪೋಸ್ಟೇಜ್ನ ಬಿಟ್ಟು ಪಾವತಿ ವಿಧಾನಗಳನ್ನು ಹೆಂಗೆ ಮಾಡಿರ್ತಾರೆ? ಅದನ್ನು ಏನು ಮಾಡಿದೆ? ನಿಯಮಗಳಲ್ಲಿ ನಿರ್ದಿಷ್ಟಪಡಿಸಲಾಗಿದೆ ಅಷ್ಟೇ. ಮುಖ್ಯ ಪೋಸ್ಟ್ ಮಾಸ್ಟರ್ ನಿರ್ಧರಿಸಿದಂತೆ ಸಾರ್ವಜನಿಕ ಬೇಡಿಕೆಯ ಆಧಾರದ ಮೇಲೆ ಎಲ್ಲ ದೇಶಗಳಲ್ಲಿ ಏಕರೂಪ ಆ ಥರದ್ದು ಏನಿಲ್ಲ. ಅದನ್ನು ಯಾರು ನಿಯಮಗಳಲ್ಲಿ PO ರೆಗ್ಯುಲೇಷನ್ಸ್ಗಳಲ್ಲಿ ಹೇಳಿರ್ತಾರೆ. ಓಕೆ, ಇನ್ನು 29 ಪೋಸ್ಟ್ ಆಫೀಸ್ ರೂಲ್ಸ್ 2024 ನಿಯಮ 11ರ ಅಡಿಯಲ್ಲಿ ವಿಳಾಸ ಮಾನದಂಡಗಳು ಮತ್ತು ಪೋಸ್ಟ್ ಕೋಡ್ಗಳನ್ನು ನಿರ್ವಹಿಸುವ ಜವಾಬ್ದಾರಿ ಯಾರು? ಪೋಸ್ಟ್ ಕೋಡ್ ಅಂತ ಮಾಡಿದ್ದಾರೆ, DGP ಅಂತ ಮಾಡ್ತಾರಲ್ಲ ಅದನ್ನೇ ಪೋಸ್ಟ್ ಕೋಡ್ ಅಂತ ಕರೀತಾರೆ. ಯಾರು? ಡೈರೆಕ್ಟರ್ ಜನರಲ್ಗೆ ಇದು ಬಂದಿದೆ. ಓಕೆ, ಮಾನದಂಡಗಳು ಮತ್ತು ಪೋಸ್ಟ್ ಕೋಡ್ ಎಲ್ಲ ಯಾರು? ಡೈರೆಕ್ಟರ್ ಜನರಲ್ಲು. ಮತ್ತು PO ರೆಗ್ಯುಲೇಷನ್ಸ್ 2024ರ ಅಡ್ಮಿನಿಸ್ಟ್ರೇಷನ್ ಯಾರು? ಆಡಳಿತಾಧಿಕಾರಿ ಯಾರು? DG ಪೋಸ್ಟು, ಡೈರೆಕ್ಟ್ರು ಜನರಲ್ಲು. ಓಕೆ, 30ನೇ ಪ್ರಶ್ನೆ, ಪೋಸ್ಟ್ ಆಫೀಸ್ ರೂಲ್ಸ್ 2024 ನಿಯಮ 9ರ ಅಡಿಯಲ್ಲಿ ಕೆಳಗಿನಲ್ಲಿ ಯಾವುದು ಸ್ವೀಕಾರಾರ್ಹ ಅಂಚೆ ಪಾವತಿ ವಿಧಾನ ಅಲ್ಲ? ನಾಟ್ ಆ್ಯನ್ ಅಕ್ಸೆಪ್ಟೆಡ್ ಮೋಡ್ ಆಫ್ ಪೋಸ್ಟೇಜ್ ಪೇಮೆಂಟು. ಯಾವ್ಯಾವ ಥರ ತಗೋತೀವಿ ನಾವು? ಫ್ರ್ಯಾಂಕಿಂಗ್ ಇಂಪ್ರೆಷನು, ಡಿಜಿಟಲ್ ಕರೆನ್ಸಿ, ನಗದು, ಅಂಚೆ ಚೀಟಿಗಳು ಅಂತ ಇದೆ. ಓಕೆ, ಯಾವುದನ್ನು ತೊಗೊಳ್ತೀವಿ ನಾವು? ಡಿಜಿಟಲ್ ಕರೆನ್ಸಿ ತಗೋತೀವಾ? ಈ ಡಿಜಿಟಲ್ ಕರೆನ್ಸಿ ಅಂದರೆ ಇವು ಯಾವ್ಯಾವ ಬಂದಿದೆಯಲ್ಲ ಬೇರೆ ಬೇರೆ ಆ ಥರದ್ದನ್ನು ನಾವು ತಗೊಳ್ಳಲ್ಲ. ಡಿಜಿಟಲ್ ಕರೆನ್ಸಿ, ಫ್ರಾಂಕಿಂಗ್ ಇಂಪ್ರೆಷನ್ ತೊಗೊಳ್ತೀವಿ, ನಗದು ತೊಗೊಳ್ತೀವಿ, ಅಂಚೆ ಚೀಟಿಗಳನ್ನು ತೆಗೆದುಕೊಳ್ತೀವಿ. ಈಗ ಕೌಂಟ್ರ್ನಲ್ಲಿ ನಾವು ಏನು ಈಗ ಇದನ್ನು ಕೊಟ್ಟಿದ್ದಾರೆ. ಯಾವುದು? SBI ಏನೋ QR ಕಾರ್ಡ್ ಮೆಷಿನ್ನು, ಅಂದರೆ ಸ್ವೈಪಿಂಗ್ ಮಿಷಿನ್ನು, ಅಂದರೆ ಕ್ರೆಡಿಟ್ ಕಾರ್ಡು ಅವನ್ನೆಲ್ಲವೂ ಕೂಡ SBI ಮಿಷಿನಿಂದ ನಾವು ತೆಗೆದುಕೊಳ್ಳಬಹುದು. ಇಲ್ಲ ನಮ್ಮ ಪೋಸ್ಟ್ ಆಫೀಸಲ್ಲೇ ಏನೋ QR ಕಾರ್ಡನ್ನು ಕೊಟ್ಟಿದ್ದಾರೆ, ಅಂದರೆ ಈ ಫೋನ್ಪೇ ಥರದ್ರಲ್ಲಿ ನಾವು ಪೇಮೆಂಟ್ನ ಮಾಡೋದಕ್ಕೆ ಇದಾಗಿದೆ. ಅಲ್ಲಿ ಡಿಜಿಟಲ್ ಕರೆನ್ಸಿ ಅದಕ್ಕೆ ಸರಿಯಾದ ಆನ್ಸರು. ಓಕೆ, ಅಂಚೆ ಸೇವೆ ಮಂಡಳಿಯ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಅಂತ ಇದೆ. ಏನದು? ಲೀಗಲ್ ಐಡೆಂಟಿಟಿ ಇಲ್ಲ, ಸೀಮಿತ ಅವಧಿ, ಶಾಶ್ವತ ಉತ್ತರಾಧಿಕಾರ ಮತ್ತು ಸಾಮಾನ್ಯ ಮುದ್ರೆ, ವಿದೇಶಿ ಸರ್ಕಾರಗಳ ಮೇಲಿನ ನ್ಯಾಯಯುಕ್ತಿ. ಏನು ಬರುತ್ತೆ ಅದು? ಶಾಶ್ವತ ಉತ್ತರಾಧಿಕಾರಿ. ಓಕೆ, ಪರ್ಪೆಚುವಲ್ ಸಕ್ಸೆಷನ್ ಆ್ಯಂಡ್ ಕಾಮನ್ ಸೀಲ್ ಅನ್ನೋವಂಥದ್ದು. ಓಕೆ, ಅದು ಏನಾಗಿದೆ? ಅದು ಭಾರತೀಯ ಅಂಚೆ ಇಲಾಖೆಯ ಅಪೆಕ್ಸ್ ಬಾಡಿ ಅದು. ಓಕೆ, ಶಾಶ್ವತ ಉತ್ತರಾಧಿಕಾರ ಮತ್ತು ಸಾಮಾನ್ಯ ಮುದ್ರೆ ಅದಕ್ಕೆ ಇದೆ. ಯಾವುದಕ್ಕೆ? ಅಂಚೆ ಸೇವೆ ಮಂಡಳಿಗೆ ಅನ್ನೋಂಥದ್ದನ್ನು ನೆನ್ಪಿಟ್ಕೊಳ್ಳಿ.
ಮುಂದಿನ ಪ್ರಶ್ನೆ, ಪೋಸ್ಟಲ್ ಸರ್ವಿಸ್ ಬೋರ್ಡ್ ಸಂಯೋಜನೆ ಮತ್ತು ಕಾರ್ಯಗಳನ್ನು ಯಾರು ತಿಳಿಸುತ್ತಾರೆ? ಕಂಪೋಸಿಷನ್ ಆ್ಯಂಡ್ ಫಂಕ್ಷನ್ನ ಯಾರು ತಿಳಿಸುತ್ತಾರೆ ಅಂತ ಯಾರು ತಿಳಿಸ್ತಾರೆ? ಭಾರತ ರಾಷ್ಟ್ರಪತಿ, ಹಣಕಾಸು ಸಚಿವಾಲಯ, ಕೇಂದ್ರ ಸರ್ಕಾರ, ಮಹಾನಿರ್ದೇಶಕರು. ಯಾರು ತಿಳಿಸ್ತಾರೆ? ಗವರ್ನಮೆಂಟ್ ಆಫ್ ಇಂಡಿಯಾನೇ ತಿಳಿಸ್ಬೇಕು. ಸರ್ಕಾರವನ್ನೇ, ಕೇಂದ್ರ ಸರ್ಕಾರವನ್ನೇ ತಿಳಿಸುತ್ತೆ. ಯಾಕಂದರೆ ನಮ್ಮದು ಕೇಂದ್ರ ಸರ್ಕಾರದ ಇಲಾಖೆ. ಹಣಕಾಸು ಸಚಿವಾಲಯ ಅಂದರೆ ನಮ್ಮದು ಏನು ಎಸ್ ಪಿ ಏನಿದೆ ಅದು ಇದರಲ್ಲಿ ನಾವು ಮಾಡ್ತೀವಿ. ಅದಕ್ಕೆ ಏನೋ ಒಂದಷ್ಟು 222 ಒಂದು ಅಕೌಂಟ್ಗೆ 222 ಕೊಡ್ತಾರೆ. ಒಂದು ಅಕೌಂಟು ಅದಕ್ಕೋಸ್ಕರ ಲೈವ್ ಅಕೌಂಟ್ ಆಗಿರಬೇಕು. ಅಂದರೆ ಯಾವುದೇ 3 ಹಣಕಾಸು ವರ್ಷಗಳಲ್ಲಿ ಕಂಟಿನ್ಯೂಸ್ ಆಗಿ ಟ್ರಾನ್ಸಾಕ್ಷನ್ ಮಾಡಲಿಲ್ಲ ಅಂದರೆ ಅದನ್ನು ನಾವು ಸೈಲೆಂಟ್ ಅಕೌಂಟ್ ಅಂತ ಕರಿತೀವಿ. ಅದಕ್ಕೋಸ್ಕರ ಎಷ್ಟು ಕಟ್ ಮಾಡ್ತೀವಿ? 500 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ ಅಲ್ವಾ? 500 ರೂಪಾಯಿ ಮಿನಿಮಮ್ ಬ್ಯಾಲೆನ್ಸ್ನ ಮೇಂಟೈನ್ ಮಾಡಲಿಲ್ಲ ಅಂದರೆ 500 ರೂಪಾಯಿ 50 ರೂಪಾಯಿನ ನಾವು ಕಟ್ ಮಾಡ್ತೀವಿ. ಅದೇ ಥರ ಕಟ್ ಮಾಡಿ ಅಕೌಂಟಲ್ಲಿ ಏನಾದ್ರು ಝೀರೋ ಬ್ಯಾಲೆನ್ಸ್ ಆದಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ? ಅದನ್ನು ಅಕೌಂಟನ್ನು ಕ್ಲೋಸ್ ಮಾಡ್ತೀವಿ. ಓಕೆ, ಅರ್ಥ ಆಯ್ತಾ? ಕೇಂದ್ರ ಸರ್ಕಾರವೇ ಪೋಸ್ಟಲ್ ಸರ್ವಿಸ್ ಬೋರ್ಡ್ ಸಂಯೋಜನೆ ಮತ್ತು ಕಾರ್ಯಗಳನ್ನು ತಿಳಿಸುತ್ತೆ. ಯಾಕಂದರೆ ಪೋಸ್ಟಲ್ ಸರ್ವಿಸ್ ಬೋರ್ಡನ್ನು ಸೆಕ್ರೆಟರಿ ಆಫ್ ಪೋಸ್ಟ್ನ ಆಯ್ಕೆ ಮಾಡೋರು ಯಾರು? ಗವರ್ನಮೆಂಟ್ ಆಫ್ ಇಂಡಿಯಾನೇ ಆಯ್ಕೆ ಮಾಡುತ್ತೆ. ಪೋಸ್ಟ್ ಆಫೀಸ್ ರೂಲ್ಸ್ 2024 ನಿಯಮಗಳು ಬಿಟ್ಬಿಡಿ. ಇಲ್ಲಿ ಜಸ್ಟ್ ನೀವು ಕಂಟೆಂಟನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಮಹಾನಿರ್ದೇಶಕರು ಯಾವ ಪಾತ್ರವನ್ನು ವಹಿಸುತ್ತಾರೆ? ನಾನು ಆಗಲೇ ಹೇಳಿದೆ, ಮಹಾನಿರ್ದೇಶಕರು ಏನಿರ್ತಾರೆ ಅವರು ಉತ್ಪನ್ನಗಳನ್ನು ಪರಿಚಯಿಸಬಹುದು, ಮಾರ್ಪಡಿಸಬಹುದು ಅಥವಾ ನಿಲ್ಲಿಸಬಹುದು. ಯಾವುದೇ ಪ್ರಾಡಕ್ಟ್ಗಳನ್ನು ಇಂಟ್ರೊಡ್ಯೂಸ್ ಮಾಡುವಂಥದ್ದು, ಮಾಡಿಫಿಕೇಷನ್ ಮಾಡುವಂಥದ್ದು ಅಥವಾ ಸ್ಟಾಪ್ ಮಾಡುವಂಥದ್ದು ಯಾರು? DG ಪೋಸ್ಟ್. ಓಕೆ, ಅದನ್ನು ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು. ಇನ್ನು ಡೈರೆಕ್ಟರ್ ಜನರಲ್ ಈ ಕೆಳಗಿನ ಗಳನ್ನು ಮಾಡಲು ಅಧಿಕಾರ ಹೊಂದಿದ್ದಾರೆ. ಏನನ್ನು ಮಾಡಬಹುದು ಅಂತ ಡೈರೆಕ್ಟರ್ ಜನರಲ್ಲು? ಅಂಚೆ ಸೇವೆಗಳಿಗಾಗಿ ಸಾರ್ವಜನಿಕ ಅಥವಾ ಖಾಸಗಿ ಸಹಯೋಗಗಳನ್ನು ಕೂಡ ಮಾಡ್ಬೋದು. ಕೊಲಾಬರೇಷನ್ ಇದೆಯಲ್ಲ, ಅದನ್ನು ಕೂಡ ಮಾಡ್ಬೋದು. ಈಗ ಏನು ಫ್ರಾಂಚೈಸಿ ಸ್ಕೀಮ್ ಬಂದಿದೆ. ಓಕೆ, ಈಗ ನೀವು ಏನಾದರೂ ಪೋಸ್ಟಲ್ಲು ಇದು ಮಾಡಬೇಕಂದ್ರೆ ನೀವು ಫ್ರಾಂಚೈಸಿ ತೊಗೋಬೋದು. ಫ್ರಾಂಚೈಸಿ ತೊಗೋಬೇಕಂದ್ರೆ ನಿಮಗೊಂದು ಅಂಗಡಿ ಲೈಸೆನ್ಸ್ ಇರಬೇಕು, ಕಂಪ್ಯೂಟರ್ ಇರಬೇಕು. ಓಕೆ, ಅದಿದ್ದರೆ ನಿಮಗೆ ಸಾಕು, ಒಂದಷ್ಟು ಡೆಪಾಸಿಟ್ನ ಇಡಬೇಕಾಗುತ್ತೆ. ಡೆಲಿವರಿ ಫ್ರಾಂಚೈಸಿನೂ ಕೂಡ ನೀವು ತೊಗೋಬೋದು. ಒಂದು ದಿನಕ್ಕೆ ಇಷ್ಟು ಆರ್ಟಿಕಲ್ ಅಂತ ನೀವು ಡೆಲಿವರಿ ಮಾಡ್ಬೋದು, ಖಾಸಗಿಯವರು. ಓಕೆ, ಅದನ್ನು ಮಾಡುವಂಥ ಅಧಿಕಾರ ಯಾರಿಗಿದೆ? ಅಂಚೆ ಸೇವೆಗಾಗಿ ಸಾರ್ವಜನಿಕ ಅಥವಾ ಖಾಸಗಿ ಸಹಯೋಗಗಳು ಕೊಲಾಬರೇಷನ್ ಮಾಡಿಕೊಳ್ಳುವಂಥದ್ದಕ್ಕೆ DG ಪೋಸ್ಟ್ ಅಧಿಕಾರವನ್ನು ಹೊಂದಿದ್ದಾರೆ. 35ನೇ ಪ್ರಶ್ನೆ, ಪೋಸ್ಟ್ ಆಫೀಸ್ ರೂಲ್ಸ್ 2024 ನಿಯಮ 12ರ ಪ್ರಕಾರ ಕೇಂದ್ರ ಸರ್ಕಾರವು ಅಂತಾರಾಷ್ಟ್ರೀಯ ಅಂಚೆ ಸೇವೆಗಳನ್ನು ಈ ಕೆಳಗಿನವುಗಳಿಗೆ ಅನುಗುಣವಾಗಿ ಒದಗಿಸಬೇಕು. ಏನು? UPU ಇರುತ್ತೆ, ಯೂನಿವರ್ಸಲ್ ಪೋಸ್ಟಲ್ ಯೂನಿಯನ್ನು. ಅಲ್ಲಿ ನಿಮಗೆ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ನಾವು ಆವಾಗಲೇ ನೋಡಿದ್ದೀವಿ, 2 ದೇಶಗಳ ನಡುವೆ. ಈಗ ಭಾರತ ಪಾಕಿಸ್ತಾನ ಇರ್ಬೋದು, ಭಾರತ ಭೂತಾನ್ ಇರ್ಬೋದು, ಈ ಥರ ಬಹುಪಕ್ಷೀಯ ಒಪ್ಪಂದಗಳು ಮತ್ತು ಅಂತಾರಾಷ್ಟ್ರೀಯ ಕಾನೂನು ಏನಿದೆ ಅದ್ರ ಪ್ರಕಾರ ಪೋಸ್ಟ್ ಆಫೀಸ್ ರೂಲ್ಸಲ್ಲಿ ಕೇಂದ್ರ ಸರ್ಕಾರ ಇಂಟರ್ನ್ಯಾಷನಲ್ ಇದನ್ನು ಮಾಡಬೇಕು. ಕೇವಲ UPU ಮಾರ್ಗಸೂಚಿಗಳು ಅಷ್ಟೇ ಅಲ್ಲ. ಇದಕ್ಕೆ 35ನೇದಕ್ಕೆ ಆಪ್ಷನ್ ಏನಾಗುತ್ತೆ? 35 ಆಪ್ಷನ್ C, UPU ದ್ವಿಪಕ್ಷೀಯ ಬಹುಪಕ್ಷೀಯ ಒಪ್ಪಂದಗಳು ಮತ್ತು ಅಂತಾರಾಷ್ಟ್ರೀಯ ಕಾನೂನು. ನೀವು ಬರೀ ನೋಡಿ ಸಾರ್ವತ್ರಿಕ ಅಂಚೆಕೂಟಕ ಮಾರ್ಗಸೂಚಿಗಳು ಮಾತ್ರ ಅಂತ ಹಾಕ್ಬಿಡ್ತೀರಾ. ಅದೊಂದನ್ನೇ ನೋಡ್ಕೊಂಬಿಟ್ಟು ನೀವು ಟಿಕ್ ಮಾಡಿಬಿಡ್ತೀರಾ. ನೋ, ನಾಟ್ ಲೈಕ್ ದಟ್. ಓಕೆ, 36ನೇ ಪ್ರಶ್ನೆ ಏನು ಹೇಳುತ್ತೆ? ಅಂತಾರಾಷ್ಟ್ರೀಯ ಅಂಚೆ ವಸ್ತುಗಳಿಗೆ ಜಾರಿಗೆ ತರಲು ನಿಯಮಗಳನ್ನು ಹೊರಡಿಸಲು ಯಾರಿಗೆ ಅಧಿಕಾರವಿದೆ? ಸೇಮ್ ಆ್ಯಸ್ ಯೂಶುವಲ್ ಎಲ್ಲ ಅಧಿಕಾರ ಯಾರಿಗಿದೆ? ಡೈರೆಕ್ಟರ್ ಜನರಲ್ಗೆ ಮಾತ್ರ ಇದೆ. ಓಕೆ, ಇನ್ನು IBBB ಇವಾಗ ಮೊಬೈಲ್ ಬ್ಯಾಂಕಿಂಗ್ ಇದೆ. ಅಕೌಂಟ್ ಸ್ಟೇಟ್ಮೆಂಟನ್ನು ಥ್ರೂ ಇಮೇಲಲ್ಲಿ ನೋಡ್ಬೋದು. POSBಗೆ ಡಿಜಿಟಲ್ ಲಿಂಕೇಜ್ ಮಾಡ್ಬೋದು. ಆನ್ಲೈನ್ ಪೋಸ್ಟ್ ಆಫೀಸ್ ಸ್ಕೀಮ್ಗಳನ್ನು ನಾವು ಕೊಟ್ಬೋದು. IMPS ನೆಫ್ಟ್ ಬಂದಿದೆ. ಎಲ್ಲ ಸ್ವಲ್ಪ ನೋಡ್ಕೊಳ್ಳಿ. IBBಗೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಇರುತ್ತೆ. ಓಕೆ, ಅರ್ಥ ಆಯ್ತಲ್ಲ? ಕಾಣಿಸ್ತಾ ಇದೆಯಾ? IBBಗೆ ಸಂಬಂಧಪಟ್ಟಂತೆ ಒಂದಷ್ಟು ನೋಡ್ಕೊಳ್ಳಿ. 37ನೇ ಪ್ರಶ್ನೆ, ಪೋಸ್ಟ್ ಆಫೀಸ್ ರೂಲ್ಸ್ 2024 ನಿಯಮ 13ರ ಅಡಿಯಲ್ಲಿ ಅಧಿಕೃತ ಅಂಚೆ ಕಚೇರಿ ಗುರುತು ಯಾವುದಕ್ಕಾಗಿ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಿದ್ದಾನೆ. ಅಂದರೆ ಏನು? ತಲುಪಿಸದ, ನಿರಾಕರಿಸಿದ ವಸ್ತುಗಳಂತಹ ಸಂಗತಿಗಳ ಪುರಾವೆಯಾಗಿ. ಅಂದರೆ ಏನು? ಅಲಂಕಾರಕ್ಕೋಸ್ಕರ ಮಾಡ್ತಾರಾ? ಮೂಲ ಸ್ಥಳದ ಸ್ಟಾಂಪು, ಕಸ್ಟಮ್ ಕ್ಲಿಯರೆನ್ಸ್ ಅಂತ ಇದೆ. ಅಂದ್ರೇನು? ಅಂಚೆ ಅಫಿಷಿಯಲ್ ಪೋಸ್ಟ್ ಆಫೀಸ್ ಮಾರ್ಕ್ ಅಂದರೆ ಡೇ ಸ್ಟಾಂಪ್ ಇದೆಯಲ್ಲ, ಅದು ಏನಂದರೆ ಆರ್ಟಿಕಲ್ ಡೆಲಿವರಿ ಯಾವಾಗ ಆಯಿತು. ಡೇ ಸ್ಟಾಂಪ್ ಹೊಡಿತೀವಲ್ಲ ಅಂದರೆ ಅರ್ಥ ಏನು? ಯಾವಾಗ ಆರ್ಟಿಕಲ್ ಬಂತು ಅಂತ, ಯಾವಾಗ ಡೆಲಿವರಿ ಆಯಿತು ಅನ್ನೋದನ್ನು ಅದು ಸೂಚಿಸುತ್ತೆ. ಓಕೆ, ಹಾಗಾಗಿ ತಲುಪಿಸದ, ಯಾವುದೇ ಆರ್ಟಿಕಲ್ ಡೆಲಿವರಿ ಆಗಲಿಲ್ಲ ಅಂದರೆ, ನಿರಾಕರಿಸಿದ, ರೆಫ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಅವುಗಳ ಪುರಾವೆಯಾಗಿ ಅದು ಕೆಲಸವನ್ನು ನಿರ್ವಹಿಸುತ್ತೆ. ಓಕೆ, ಆವಾಗ ನಮಗೆ ಡೇಟ್ ಇರುತ್ತೆ. ಆ ಡೇಟ್ ಪ್ರಕಾರ ನಾವು ನೋಡ್ಕೋಬೋದು. ಪೋಸ್ಟ್ ಆಫೀಸ್ ರೂಲ್ಸ್ 2024 ನಿಯಮ 14ರ ಪ್ರಕಾರ ಅಂಚೆ ವಸ್ತುವನ್ನು ಕಳಿಸುವವರೆಂದು ಯಾರನ್ನು ಪರಿಗಣಿಸಲಾಗಿದೆ? ಡೀಮ್ಡ್ ಸೆಂಡರ್ ಅಂತ ನಾವು ಯಾರನ್ನು ಕನ್ಸಿಡರ್ ಮಾಡ್ತೀವಿ? ಐಟಮ್ನಲ್ಲಿ ಕಂಡುಬರುವ ವ್ಯಕ್ತಿ ಅಥವಾ ವಿಳಾಸ. ಓಕೆ, ಅಂಚೆ ಕಚೇರಿ ಸಿಬ್ಬಂದಿನೋ, ಅಂಚೆ ವೆಚ್ಚ ಪಾವತಿಸುವ ವ್ಯಕ್ತಿನೋ, ಯಾಕಂದರೆ ಯಾರು ಬೇಕಾದ್ರೂ ತಂದು ಬುಕ್ ಮಾಡ್ಬೋದು.
ಓಕೆ, ಈಗ ನಿಮ್ದು ಆರ್ಟಿಕಲ್ ಇರ್ಬೋದು, ಸೆಂಡರ್ ಫ್ರಮ್ ಟು ಅಡ್ರೆಸ್ ಬೇರೆ ಇರ್ಬೋದು, ಆದರೆ ಥರ್ಡ್ ಪಾರ್ಟಿ ಬಂದು ಆ ಆರ್ಟಿಕಲ್ನ ಬುಕ್ ಮಾಡೋದಲ್ಲ, ಹಾಗಾಗಿ ಅವನ್ನ ಸೆಂಡರ್ ಅಂತ ನಾವು ಇದು ಮಾಡಲ್ಲ, ಅಡ್ರೆಸ್ಸಿನ ಸೆಂಡರ್ ಆಗಲ್ಲ ಇಲ್ಲಿ. ಹಾಗಾಗಿ ಐಟಮ್ನಲ್ಲಿ ಕಂಡುಬರುವ ವ್ಯಕ್ತಿ ಅಥವಾ ವಿಳಾಸ, ಆ ಐಟಮಲ್ಲಿ ಬರುವಂತಹ ವ್ಯಕ್ತಿ ಅಥವಾ ವಿಳಾಸವನ್ನು ನಾವೇನಂತ ಕರಿತೀವಿ, ಡ್ಯೂಮ್ ಟು ಸೆಂಡರ್. 38ಕ್ಕೆ ಆಪ್ಷನ್ ಯಾವುದು ನಿಮಗೆ? ಸಿ. ಅಂಚೆ ವಸ್ತುಗಳನ್ನು ಪಾವತಿಸಬೇಕಾದ ಬಾಕಿಗಳೊಂದಿಗೆ, ಬಾಕಿ ಅಂದರೆ ಡ್ಯೂಸ್ಗಳೊಂದಿಗೆ ಗುರುತಿಸಲು ಯಾರಿಗೆ ಅಧಿಕಾರ ನೀಡಬಹುದು? ಇಲ್ಲಿ ಇಂಗ್ಲೀಷು ಟ್ರಾನ್ಸ್ಲೇಷನ್ ಆಗಿಲ್ಲ, ಇರಲಿ. ಯಾರಿಗೆ ಅಧಿಕಾರ ನೀಡಬಹುದು? ಪೋಸ್ಟ್ ಮಾರ್ಕ್ಗಳನ್ನು ಗುರ್ಸೋಕ್ಕೆ ಡಿ ಜಿ ನೇಮಿಸಿದ ಅಧಿಕೃತ ಅಧಿಕಾರಿಗಳು, ಎಲ್ಲ ಡಿ ಜಿ ಇವ್ರಿಗೇ ಇರುತ್ತೆ. ಓಕೆ, ನಿಯಮ 40. ನಿಯಮ 40 ನಿಮಗೆ ಏನು ಹೇಳುತ್ತೆ? ನಿಯಮ 14ರ ಪ್ರಕಾರ ತುರ್ತು ಸಂದರ್ಭಗಳಲ್ಲಿ ವಸ್ತುಗಳನ್ನು ಪ್ರತಿಬಂಧಿಸಲು ಅಥವಾ ಬಂಧಿಸಲು, ಅಂದರೆ ಇಂಟರ್ಸೆಪ್ಷನ್ ಅಥವಾ ಡಿಟೆನ್ಷನ್ ಇದೆ, ಯಾವ ಅಧಿಕಾರ ನೀಡಬಹುದು ಅಂತ ಇದೆ. ಯಾರು ನೀಡಬಹುದು? ರೀಜನಲ್ ಹೆಡ್ ಅಥವಾ ಡಿವಿಷನ್ ಹೆಡ್ಗೆ ಈ ಅಧಿಕಾರವನ್ನು ಕೊಟ್ಟಿದ್ದಾರೆ. ಓಕೆ, ಅರ್ಥ ಆಯ್ತಾ? ಯಾವುದೇ ತುರ್ತು ಎಮರ್ಜೆನ್ಸಿ ಟೈಮಲ್ಲಿ ವಸ್ತುಗಳನ್ನು ಏನು ಮಾಡೋದು, ಅದನ್ನು ಇಂಟರ್ಸೆಪ್ಷನ್ ಮತ್ತು ಡಿಟೆನ್ಷನ್ ಮಾಡೋದಕ್ಕೆ ರೀಜನಲ್ ಹೆಡ್ ಅಥವಾ ವಿಭಾಗೀಯ ಮುಖ್ಯಸ್ಥರಿಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ತುರ್ತು ಪ್ರತಿಬಂಧದ ಸಂದರ್ಭದಲ್ಲಿ ಅಧಿಕೃತ ಅಧಿಕಾರಿ ಎಷ್ಟು ದಿನಗಳಲ್ಲಿ ವಿಷಯವನ್ನು ವರದಿ ಮಾಡಬೇಕು? ಇಂಟರ್ಸೆಪ್ಷನ್ ಎಮರ್ಜೆನ್ಸಿ ಇದ್ದಂತಹ ಸಂದರ್ಭದಲ್ಲಿ ಎಷ್ಟು ದಿನದಲ್ಲಿ ವರದಿ ಮಾಡಬೇಕಂತ ಇದೆ. ಅದಕ್ಕೆ ಆಪ್ಷನ್ ಏನು? 3 ದಿನಗಳಲ್ಲಿ ಅಂತ ಇದೆ. ಓಕೆ, ಜಸ್ಟ್ ನೆನ್ಪಿಟ್ಕೊಳ್ಳಿ. ದೀನ್ ದಯಾಳ್ ಸ್ಪರ್ಶ ಯೋಜನಾ, ಸ್ಕಾಲರ್ಶಿಪ್ ಫಾರ್ ಪ್ರಮೋಷನ್ ಆಫ್ ಆಪ್ಟಿಟ್ಯೂಡ್ ಆ್ಯಂಡ್ ರಿಸರ್ಚ್ ಸ್ಟಾಂಪ್ಸ್ ಆ್ಯಸ್ ಎ ಹಾಬಿ. 6ರಿಂದ 9ನೇ ಕ್ಲಾಸ್ ಇರೋಂತಹ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ನೀವು 6,000 ರೂಪಾಯಿ ಸ್ಕಾಲರ್ಶಿಪ್ನ ನಾವು ಕೊಡ್ತೀವಿ. ಅವರು ಫಿಲಾಟಲಿ ಅಕೌಂಟನ್ನು ಮಾಡಿರಬೇಕು, ಜೊತೆಗೆ ಒಂದು ಟೆಸ್ಟನ್ನು ಕೊಟ್ಟಿರ್ತೀವಿ. ಆ ಟೆಸ್ಟು ನಿಮಗೆ ರಿಟರ್ನ್ ಟೆಸ್ಟು ಮತ್ತು ಪ್ರಾಜೆಕ್ಟ್ ಇರುತ್ತೆ, ಅದರಲ್ಲಿ ಪಾಸ್ ಆದರೆ ನಿಮಗೆ ಈ ಸ್ಕಾಲರ್ಶಿಪ್ಪನ್ನು ನಾವು ಕೊಡ್ತೀವಿ, ಅಂಚೆ ಹವ್ಯಾಸವನ್ನು ವೃದ್ಧಿ ಮಾಡೋದಕ್ಕೋಸ್ಕರ. 42ನೇ ಪ್ರಶ್ನೆ, ತುರ್ತು ಪ್ರತಿಬಂಧವನ್ನು ಅರ್ಜೆಂಟ್ ರಿಸೆಪ್ಷನ್ ಅಂತ ಕರೀತಾರೆ. ವರದಿ ಮಾಡಿದ ನಂತರ ಎಷ್ಟು ದಿನಗಳಲ್ಲಿ ದೃಢೀಕರಣವನ್ನು ಪಡೆಯಬೇಕು? ಕನ್ಫರ್ಮೇಷನ್ನ ಎಷ್ಟು ದಿನದಲ್ಲಿ ಪಡಿಬೇಕಂತ ಇದೆ. ಅದಕ್ಕೆ 7 ಡೇಸ್ ಅಂತ ಇದೆ. ಓಕೆ, ಆಪ್ಷನ್ 7 ಡೇಸ್ ಅಂತ ಇದೆ. ಪ್ರತಿ 3 ತಿಂಗಳಿಗೊಮ್ಮೆ ಪ್ರತಿಬಂಧಕ ಕ್ರಮಗಳನ್ನು ಪರಿಶೀಲನಾ ಸಮಿತಿ, ರಿವ್ಯೂ ಕಮಿಟಿ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತ ಇದೆ. ಯಾರು ವಹಿಸ್ತಾರೆ? ಮೆಂಬರ್ ಆಪರೇಷನ್ಸ್ ಅಂತ ಇದೀರಲ್ಲ, ಅವರು ವಹಿಸ್ತಾರೆ ಇದನ್ನು, ಮೆಂಬರ್ ಆಪರೇಷನ್ಸ್. ಓಕೆ, ಪ್ರತಿಬಂಧಕ ದಿಕ್ಕಿನ ಗರಿಷ್ಠ ಆರಂಭಿಕ ಸಂಧಿತ್ವ, ಅದು ಮ್ಯಾಕ್ಸಿಮಮ್ ಇನಿಷಿಯಲ್ ವ್ಯಾಲಿಡಿಟಿ ಎಷ್ಟು ಅಂತ ಕೇಳ್ತಾನೆ. ಇಲ್ಲಿ ನಿಮಗೆ 30 ದಿನ ಇದೆ. ಓಕೆ, ಜಸ್ಟ್ ತಿಳ್ಕೊಳ್ಳಿ ಅಷ್ಟೇ, ಅದೆಲ್ಲ ತುಂಬ ಡೀಪಾಗಿ ನೋಡೋಕೆ ಹೋಗ್ಬಿಡಿ, ಅದು ಏನಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಅಂಚೆ ನಿಯಮಗಳನ್ನು, ಪೋಸ್ಟಲ್ ರೆಗ್ಯುಲೇಷನ್ಸ್ ಪೂರೈಸದ ಅಂತಾರಾಷ್ಟ್ರೀಯ ವಸ್ತುವಿಗೆ ಏನಾಗುತ್ತೆ? ಇಂಟರ್ನ್ಯಾಷನಲ್ ವಸ್ತು ಏನಾದರೂ ನಿಯಮಗಳಿಗೆ ಅನ್ವಯವಾಗಿ ಇರಲ್ಲ, ಅಂಥ ಸಂದರ್ಭದಲ್ಲಿ ನೀವೇನು ಮಾಡ್ತೀರಾ? ಅದನ್ನು ವಂಚನೀಯ ಕೃತ್ಯದ ಮುಂದುವರಿಕೆಯಾಗಿ ಅದನ್ನು ಸ್ವೀಕರಿಸಲಾಗುವುದಿಲ್ಲ ಮತ್ತು ಕಳುಹಿಸಲಾಗುವುದಿಲ್ಲ. ಅದನ್ನು ಫ್ರಾಡಿಲೆಂಟ್ ಆ್ಯಕ್ಟ್, ವಂಚನೆ ಕೃತ್ಯ ಅಂದ್ರೇನು? ಫ್ರಾಡಿಲೆಂಟ್ ಆ್ಯಕ್ಟ್ ಅಂತ, ಅದನ್ನು ಸ್ವೀಕರಿಸಲ್ಲ, ಅಕ್ಸೆಪ್ಟ್ ಮಾಡಲ್ಲ, ಮತ್ತು ಅದನ್ನು ಕಳಿಸಲು ಆಗೋದಿಲ್ಲ. ಅರ್ಥ ಆಯ್ತಾ? ನೆನ್ಪಿಟ್ಕೊಳ್ಳಿ, ಇಂಟರ್ನ್ಯಾಷನಲ್ ಮೇಲ್ಸ್ ಇದ್ದಂತಹ ಸಂದರ್ಭದಲ್ಲಿ. ನಕಲಿ ಅಥವಾ ಈಗಾಗಲೇ ಬಳಸಿದ ಸ್ಟಾಂಪ್ ಬಳಕೆ ಮಾಡಿದರೆ, ನಕಲಿ ಅಥವಾ ಈಗಾಗಲೇ ಬಳಸಿದಂಥ ಸ್ಟಾಂಪ್ ಬಳಕೆ ಮಾಡಿದರೆ ಏನು ಮಾಡ್ತೀವಿ ನಾವು? ಅದನ್ನು ಕಾನೂನಿನ ಕ್ರಮ, ಶಿಕ್ಷೆಗೆ ಒಳಪಡಿಸ್ಬೋದು. ನಿಮಗೆ ಗೊತ್ತಿದೆ ಆಲ್ರೆಡಿ. ಓಕೆ, INS ಭಾರತೀಯ ನ್ಯಾಯ ಸಮಿತಿಯ 253 ಅಂತ ಏನು ಕರಿತೀವಿ, 252 ಏನು ಈಗಾಗಲೇ ಬಳಸಿರುವಂಥ ಸ್ಟಾಂಪ್ಗಳನ್ನು ಬಳಸೋದು, 253 ಫೋರ್ಜರಿ ಮಾಡುವಂಥದ್ದು. ಅದನ್ನು ಬಳಸಿದ್ರೆ ನೀವು ಅದನ್ನು ತಗೊಳ್ಳೋಂಗಿಲ್ಲ. ಕಾನೂನಿನ ಕ್ರಮ, ಶಿಕ್ಷೆಗೆ ನಾವು ಗುರಿಪಡಿಸ್ಬೋದಾಗಿದೆ. ಪೋಸ್ಟೇಜ್ ಸ್ಟಾಂಪ್ಸ್, ಪೋಸ್ಟ್ ಕಾರ್ಡ್ಗಳನ್ನು ಹೇಗೆ ಮಾರಬೇಕು? ಯಾವ ರೀತಿ ಮಾರ್ತೀರಾ? ಎಲ್ಲಿ ಮಾರ್ತೀರಾ? ನಿಗದಿತ ಮೌಲ್ಯದಲ್ಲಿ ಮಾರ್ತೀರಾ, ಬೇರೆ ಕಡೆ ಎಲ್ಲೂ ಮಾರೋಂಗಿಲ್ಲ, ಪೋಸ್ಟ್ ಆಫೀಸಲ್ಲಿ ಮಾತ್ರ ಮಾರಬೇಕು, ಅಂಗಡಿಗಳಲ್ಲೆಲ್ಲ ಅದು ಸಿಗಲ್ಲ. ಓಕೆ, ಏನು ರೇಟ್ ಕೊಟ್ಟಿರ್ತಾರೆ ಅದೇ ರೇಟಲ್ಲಿ ಮಾರಬೇಕು, ಬ್ಲಾಕಲ್ಲಿ ನೀವು ಮಾಡೋಂಗಿಲ್ಲ. ಅಪೂರ್ಣ ಪೋಸ್ಟೇಜ್, ಇನ್ಸಫಿಷಿಯೆಂಟ್ ಪೋಸ್ಟೇಜ್ ಇರುವ ಅಂಚೆ ವಸ್ತುವಿಗೆ ಏನು ಮಾಡ್ತೀರಾ? ಇನ್ಸಫಿಷಿಯೆಂಟ್ ಅಂಚೆ ವಸ್ತು ಇದ್ದಂಥ ಸಂದರ್ಭದಲ್ಲಿ ನೀವು ಅದನ್ನು ಬಾಕಿ ಶುಲ್ಕವನ್ನು ವಸೂಲಿ ಮಾಡಬೇಕಾಗತ್ತೆ. 48 ಆಪ್ಷನ್ ಯಾವುದು? ಸಿ, ಬಾಕಿ ಶುಲ್ಕ ವಸೂಲಿ. ಅದನ್ನು ವಾಪಸ್ ಕೊಡೋಂಗಿಲ್ಲ, ಮಧ್ಯೆ ಗೊತ್ತಾದಂಥ ಸಂದರ್ಭದಲ್ಲಿ ಅದು ಏನೋ ಅರ್ಧಚಂದ್ರಾಕೃತಿಯ ಆಕೃತಿಯ ಏನೋ ಡೇ ಸ್ಟಾಂಪ್ ಇರುತ್ತೆ, ಆ ಅರ್ಧಚಂದ್ರಾಕೃತಿಯ ಡೇ ಸ್ಟಾಂಪ್ನ ಹಾಕಿ ಅದರ ಮೇಲೆ ಡ್ಯೂ ಬರೆದು ಅದನ್ನು ಲೆಟರ್ ಪೋಸ್ಟೇಜ್ ಅಕೌಂಟ್ ಅಂತ ನಾವು ಕರಿತೀವಿ, ಅದರಲ್ಲಿ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಓಕೆ, ಒಂದು ವಸ್ತುಗೆ ಕಟ್ಟಲಿಲ್ಲ ಅಂದರೆ ಏನೋ ಟ್ಯಾಕ್ಸೇಷನ್ ಅಂತ ಇದೆ ನೋಡಿ. ಓಕೆ, ಯಾವ ವಸ್ತುನ ಮಾಡಬೇಕು ಅದನ್ನೆಲ್ಲ ನೋಡ್ಕೋಬೇಕಾಗತ್ತೆ. 49ನೇ ಪ್ರಶ್ನೆ ಏನು? ಈ ಕೆಳಗಿನ ಯಾವ ವಸ್ತುಗಳನ್ನು ಲೆಟರ್ ಬಾಕ್ಸ್ಗಳಲ್ಲಿ ಪೋಸ್ಟ್ ಮಾಡಬಾರ್ದು? ಇದು ನಿಮಗೆ PO ನಿಯಮ 24, ನಿಯಮ 22ರಲ್ಲಿ ಕೊಟ್ಟಿದ್ದಾರೆ. ಲೆಟರ್ ಬಾಕ್ಸಲ್ಲಿ ಯಾವುದು? ಕೇವಲ ಏನು ಫುಲ್ಲಿ ಪ್ರೀಪೇಯ್ಡ್ ಅನ್ರಿಜಿಸ್ಟರ್ಡ್ ಆರ್ಟಿಕಲ್ಗಳನ್ನು ಮಾತ್ರ ಕಳಿಸ್ಬೇಕು, ಬೇರೆ ಆರ್ಟಿಕಲ್ಗಳನ್ನು
ಕಳಿಸೋಂಗಿಲ್ಲ. ಫ್ರಾಂಕ್ಡ್ ಐಟಮ್ಗಳು ಮತ್ತು ಜವಾಬ್ದಾರಿಯುತ ಐಟಮ್ಗಳು ಅದನ್ನು ಹಾಕೋಂಗಿಲ್ಲ. ನೋಂದಾಯಿತ ಸುದ್ದಿ ಪತ್ರಿಕೆಗಳನ್ನು ಹಾಕೋಂಗಿಲ್ಲ. ರಿಜಿಸ್ಟರ್ಡ್ ನ್ಯೂಸ್ ಪೇಪರ್ನ ಕೌಂಟ್ರಲ್ಲೇ ಕೊಡಬೇಕು, ಪೋಸ್ಟ್ ಬಾಕ್ಸ್ಗೆ ಹಾಕ್ಬಾರ್ದು. ನಿಯತಕಾಲಿಕೆ ಮ್ಯಾಗ್ಝಿನ್ ಪೋಸ್ಟ್ ಐಟಮ್ಗಳನ್ನು ಅಲ್ಲಿ ಹಾಕೋಂಗಿಲ್ಲ. ಅರ್ಥ ಆಯ್ತಾ? ಕೇವಲ ಅನ್ರಿಜಿಸ್ಟರ್ಡ್ ಐಟಮ್ಗಳನ್ನು ಮಾತ್ರ ಅಲ್ಲಿ ನೀವು ಹಾಕಬೇಕಾಗತ್ತೆ. 50ನೇ ಪ್ರಶ್ನೆ, ಪಿ ಒ ನಿಯಮಗಳ 2024ರ ಪ್ರಕಾರ 2024ರ ಪ್ರಕಾರ ಈ ಕೆಳಗಿನ ಯಾವ ವಸ್ತುಗಳನ್ನು ದೇಶೀಯ ಅಂಚೆ ಮೂಲಕ ಕಳಿಸುವುದನ್ನು ನಿಷೇಧಿಸಲಾಗಿದೆ ಅಂತ. ಓಕೆ, ಕೇಂದ್ರ ಮತ್ತು ಲಾಟರಿಯನ್ನು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಯೋಜಿಸಿದೆ ಅಥವಾ ರಚಿಸಿದೆ. ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಲಾಟರಿನ ನಡೆಸಿದ್ರೆ ಅದನ್ನು ಕಳಿಸ್ಬೋದು, ಅದು ಪ್ರೊಹಿಬಿಟೆಡ್ ಅಲ್ಲ. ವಿಮೆ ಮಾಡಿದ ವಸ್ತುವಾಗಿ ರವಾನೆಯಾಗುವ ಕರೆನ್ಸಿ ನೋಟುಗಳು, ನಾಣ್ಯ ಅಥವಾ ಬ್ಯಾಂಕ್ ನೋಟುಗಳು ಅವನ್ನು ಕೂಡ ನೀವು ಕಳಿಸ್ಬೋದು. ಈಗ ಎಷ್ಟಾಗಿದೆ ವಿಮೆ? 5 ಲಕ್ಷ ಆಗಿದೆ. ಓಕೆ, ಅದನ್ನು ಸರ್ಫೇಸ್ ಮೂಲಕ ಬ್ಯಾಟ್ರಿಗಳ ಪ್ರಸರಣ ಅದನ್ನು ಮಾಡ್ಬೋದು. ಬ್ಯಾಟ್ರಿಗಳನ್ನು ಏರ್ ಮೇಲಲ್ಲಿ ಕಳಿಸೋಂಗಿಲ್ಲ, ಸರ್ಫೇಸಲ್ಲಿ ಮಾಡ್ಬೋದು. ಹಾಗಾದರೆ ಯಾವುದನ್ನು ನಿಷೇಧಿಸಲಾಗಿದೆ? ಕಳುಹಿಸುವವರು ಮತ್ತು ವಿಳಾಸದಾರ ಮತ್ತು ಅವರೊಂದಿಗೆ ವಾಸಿಸುವ ವ್ಯಕ್ತಿಗಳು ಅಲ್ಲದವರ ನಡುವೆ ವಿನಿಮಯ ಮಾಡಿಕೊಳ್ಳಲಾದ ಪ್ರಸ್ತುತ ಮತ್ತು ವೈಯಕ್ತಿಕ ಪತ್ರವ್ಯವಹಾರದ ಸ್ವರೂಪವನ್ನು ದಾಖಲೆಗಳು. ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕಂದರೆ ವೈಯಕ್ತಿಕ ಸ್ವರೂಪದ ದಾಖಲೆಗಳು ಯಾವರೇ ಪತ್ರವನ್ನು ಇವರು ಮತ್ತು ಅವ್ರಿಗೆ ಕಳಿಸಿದ್ರೆ ಸೆಂಡರು ಮತ್ತು ಅಡ್ರೆಸ್ ಇಬ್ಬರಿಗೂ ಸಂಬಂಧ ಇರಬೇಕು. ಇಬ್ಬರಿಗೂ ಸಂಬಂಧ ಇಲ್ಲದೇ ಇರೋಂತಹ ವಸ್ತುಗಳನ್ನು ಕಳಿಸೋ ಹಾಗಿಲ್ಲ. ಓಕೆ, ಅರ್ಥ ಆಯ್ತಾ? 50ನೇ ಕ್ವಶನ್ಗೆ ಏನು ನಿಮಗೆ? ಆಪ್ಷನ್ ಬಿ, ಕಳುಹಿಸುವವರು ಮತ್ತು ವಿಳಾಸದಾರರು ಅಥವಾ ಅವರೊಂದಿಗೆ ವಾಸಿಸುವ ವ್ಯಕ್ತಿಗಳು ಅಲ್ಲದವರ ನಡುವೆ ವಿನಿಮಯ ಮಾಡಿಕೊಳ್ಳಲಾದ ಪ್ರಸ್ತುತ ಮತ್ತು ವೈಯಕ್ತಿಕ ಪತ್ರವ್ಯವಹಾರದ ಸ್ವರೂಪವನ್ನು ಹೊಂದಿರುವಂತಹ ದಾಖಲೆಗಳು. ಓಕೆ, ಅರ್ಥ ಆಯ್ತಾ? ಈ ರೀತಿ ಕೆಲವೊಂದು ಪ್ರಶ್ನೆಗಳನ್ನು ನಾವು ನೋಡ್ತಾ ಹೋಗೋಣ. 2024 ಏನೋ ಬೇರೆ ವಿಶೇಷವಾಗಿಲ್ಲ. ನಮ್ಮ ಪೋಸ್ಟ್ ಆಫೀಸಲ್ಲಿ ಬಳಸುವಂತಹ ಪ್ರತಿನಿತ್ಯ ನಡೆಸುವಂತಹ ಕಾರ್ಯಾಚರಣೆಗಳಿಗೆ ಸಂಬಂಧಪಟ್ಟಂತಹ ನಿಯಮಗಳನ್ನೇ ಇದು ಒಳಗೊಂಡಿದೆ. ಅವುಗಳನ್ನು ನಾವು ಅಪ್ಲಿಕೇಬಲ್ ಮಾಡ್ಕೋಬೇಕು. ಅಪ್ಲಿಕೇಬಲ್ ಮಾಡಿಕೊಂಡಾಗ LDCE ಪರೀಕ್ಷೆಗಳಲ್ಲೂ ಕೂಡ ಬರೀಬಹುದು. ಓಕೆ, ಅದರ ಜೊತೆಗೆ ನೀವು ಏನು ಮುಖ್ಯವಾಗಿ ದಿನನಿತ್ಯದ ಕಾರ್ಯಚಟುವಟಿಕೆಗಳನ್ನು ಮಾಡೋದಕ್ಕೆ ನಿಮಗೆ ಅನುಕೂಲ ಆಗುತ್ತೆ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಅವರೇಜ್ ಪೋಸ್ಟ್ ಆಫೀಸರ್ಸ್ 8,566 ಪೀಪಲ್ ಇನ್ ದಿ ಕಂಟ್ರಿ. ಒಟ್ಟು ಸರಾಸರಿ ಎಷ್ಟು ಜನರಿಗೆ ಸೇವೆಯನ್ನು ನೀಡ್ತಾ ಇದೆ? 8,566 ಕಂಟ್ರಿ. ಅದರಲ್ಲಿ ನಿಮಗೆ ರೂರಲಲ್ಲಿ 6,083 ಜನಕ್ಕೆ ಮತ್ತು ಪೀಪಲ್ಗೆ, ಮತ್ತು ಅರ್ಬನ್ ಏರಿಯಾದಲ್ಲಿ 32,314 ಜನರಿಗೆ ನೀಡ್ತಾ ಇದೆ. ಸ್ಕ್ವೇರ್ ರೂಟ್ ಬಂದಾಗ ಸಂದರ್ಭದಲ್ಲಿ 19.92 ಸ್ಕ್ವೇರ್ ಫೀಟ್ಗೆ ಒಂದೊಂದು ಪೋಸ್ಟ್ ಆಫೀಸ್ ಇದೆ. ನೋಡಿ, ಇಂಥ ಸೂಕ್ಷ್ಮ ವಿಚಾರಗಳನ್ನೇ ನಾವು ಮರೆತುಬಿಡ್ತೀವಿ. ಪರೀಕ್ಷಾ ದೃಷ್ಟಿಯಿಂದ ನಾವು ಎಲ್ಲವನ್ನು ಕೂಡ ಗಮನಿಸಬೇಕಾಗಿದೆ. ಓಕೆ, ಇದು 31/3/2025 ಪ್ರಕಾರ ಭಾರತದಲ್ಲಿ 1,64,999, ಅಂದರೆ ಒಂದು ಕಡಿಮೆ 1,65,000 ಪೋಸ್ಟ್ ಆಫೀಸ್ಗಳು ಇದೆ. ಅದರಲ್ಲಿ ನಿಮಗೆ ಪರ್ಸೆಂಟೇಜ್ ಹೋದರೆ ಕೇವಲ 9.59% ಅರ್ಬನ್ನು, 90.41% ರೂರಲ್ ಪೋಸ್ಟ್ ಆಫೀಸ್ನಲ್ಲೇ ಇದೆ. ಓಕೆ, ಅರ್ಥ ಆಯ್ತಾ? ಇನ್ನು ಬ್ರಾಂಚ್ ಆಫೀಸಸ್ಗಳು 1,39,908 ಮ್ಯಾಕ್ಸಿಮಮ್ಮು ಅಲ್ಲೇ ಇದೆ. ಡಿಪಾರ್ಟ್ಮೆಂಟ್ ಎಂಪ್ಲಾಯೀಸ್ಗಳು ಹತ್ತತ್ರ 1,95,754 ಜನ ಕೆಲಸ ಮಾಡ್ತಾಯಿದ್ದಾರೆ. ಅದರಷ್ಟೇ ಜನ ಬ್ರಾಂಚ್ ಆಫೀಸಲ್ಲಿ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾಯಿದ್ದಾರೆ. 2,78,633 ಜನ ಗ್ರಾಮೀಣ ಡಾಕ್ ಸೇವಕರು ಕೆಲಸವನ್ನು ಮಾಡ್ತಾಯಿದ್ದಾರೆ. 25,091 ಮಾತ್ರ ಡಿಪಾರ್ಟ್ಮೆಂಟಲ್ ಪೋಸ್ಟ್ ಆಫೀಸಸ್ಗಳು ಇದೆ. ಓಕೆ, ಇದು ಮಾಹಿತಿ, ಇದನ್ನು ನೆನ್ಪಿಟ್ಕೊಳ್ಳಿ ಇತ್ತೀಚಿನ ಇದು. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಭೇಟಿಯಾಗೋಣ. ಈ ಒಂದಷ್ಟು ವಿಚಾರಗಳನ್ನು ನೆನ್ಪಿಟ್ಕೊಂಡಿರಿ.